ಓಂ ಶಾಂತಿ. ಸಾಕಾರ್ ಬಾಬ್ದಾದಾರವರ ಮುರಳಿಯಾಗಿದೆ. 4/8/2020. मीठे बच्चे अकाल मूरत बाप का बोलता चलता तख्त यह ಬ್ರಹ್ಮ है. ಮಧುರರಾದಂತಹ ಮಕ್ಕಳೇ, ನಡೀತಾ ತಿರ್ಕಾಡ್ತಾ ಇರುವಂತಹ ತಂದೆಯ ಸಿಂಹಾಸನ ಆಗಿದೆ ಈ ಬ್ರಹ್ಮ ತಂದೆಯವರ ಶರೀರ. ಜಬ್ ವ ಬ್ರಹ್ಮ ಮೇ ಆತೆ ಹೈ ತಬ್ ತುಮ್ ಬ್ರಾಹ್ಮಣೋಂ ಕೋ ರಚತೆ ಹೈ. ಯಾವಾಗ ಶಿವಬಾಬವರು ಬ್ರಹ್ಮನ ತನುವಿನಲ್ಲಿ ಬರ್ತಾರೆ ಆಗ ತಾವು ಬ್ರಾಹ್ಮಣರನ್ನ ರಚನೆ ಮಾಡಲಾಗುತ್ತೆ. ಮಧುರರಾದಂತಹ ಮಕ್ಕಳೇ, ಅಕಾಲ ಮೂರ್ತಿ ತಂದೆಯ ಸಿಂಹಾಸನ ಆಗಿದೆ, ನಡೀತಾ ತಿರುಗಾಡ್ತಾ ಇರುವಂಥದ್ದು ಅದಾಗಿದೆ ಬ್ರಹ್ಮ ಬಾಬಾವರ ಶರೀರ. ಯಾವಾಗ ಬ್ರಹ್ಮನಲ್ಲಿ ಬರ್ತಾರೆ ಆಗ ಬ್ರಾಹ್ಮಣರನ್ನ ರಚನೆ ಮಾಡಲಾಗುತ್ತೆ. ಪ್ರಶ್ನೆ: अक्लमंद बच्चे किस राज को समझकर ठीक रीति से समझा सकते हैं? ಬುದ್ಧಿವಂತ ಮಕ್ಕಳು ಯಾವ ರಹಸ್ಯವನ್ನ ತಿಳ್ಕೊಂಡು ಸರಿಯಾದಂತಹ ರೀತಿಯಲ್ಲಿ ಬೇರೆಯವ್ರಿಗೆ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ? ಬುದ್ಧಿವಂತ ಮಕ್ಕಳು ಯಾವ ರಹಸ್ಯವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನಂತರ ಬೇರೆಯವ್ರಿಗೆ ಚೆನ್ನಾಗಿ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ? ಬ್ರಹ್ಮ ಕೌನ್ ಹೈ और वह ब्रह्मा से विष्णु कैसे बनते हैं? ಬ್ರಹ್ಮ ಯಾರಾಗಿದ್ದಾರೆ? ಆ ಬ್ರಹ್ಮನಿಂದ ವಿಷ್ಣು ಹೇಗಾಗ್ತಾರೆ? ಪ್ರಜಾಪಿತ ಬ್ರಹ್ಮ ಯಹಾ ಹೈ ವ ಕೋಯಿ ದೇವತಾ ನಹಿ. ಪ್ರಜಾಪಿತ ಬ್ರಹ್ಮ ಅವರು ಈ ಸಾಕಾರ ಪ್ರಪಂಚದಲ್ಲಿರೋದು, ಅವ್ರು ಯಾವುದೇ ದೇವತೆ ಅಲ್ಲ. ಬ್ರಹ್ಮ ನೇ ಹಿ ಬ್ರಾಹ್ಮಣೋ ದ್ವಾರ ಜ್ಞಾನ ಯಜ್ಞ ರಚಾ ಹೈ. ಬ್ರಹ್ಮ ಅವರೇನೆ ಬ್ರಾಹ್ಮಣರ ಮೂಲಕ ಈ ಯಜ್ಞವನ್ನ, ಜ್ಞಾನ ಯಜ್ಞವನ್ನ ರಚನೆ ಮಾಡಿರುವಂಥದ್ದು. ये सब राज अक्लमंद बच्चे ही समझकर समझा सकते हैं. ಈ ಎಲ್ಲ ರಹಸ್ಯವನ್ನ ಬುದ್ಧಿವಂತ ಮಕ್ಕಳೇ ಅರ್ಥ ಮಾಡಿಕೊಂಡು ನಂತರ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ. ಗೋಡೆ ಸವಾರ್ और प्यादे तो इसमें मूंझ गए. ಈ ವಿಚಾರವನ್ನ ಸರಿಯಾಗಿ ಅರ್ಥ ಮಾಡಿಸೋದ್ರಲ್ಲಿ ಕುದುರೆ ಸವಾರರು ಹಾಗೂ ಕಾಲಾಳುಗಳಲ್ಲಂತೂ ಸಂಪೂರ್ಣವಾಗಿ ತಬ್ಬಿಬಾಗೋಗ್ಬಿಡ್ತಾರೆ. ಬ್ರಹ್ಮ ಯಾರು? ಬ್ರಹ್ಮನಿಂದ ವಿಷ್ಣು ಹೇಗಾಗ್ತಾರೆ? ಪ್ರಜಾಪಿತ ಬ್ರಹ್ಮ ಇರೋದು ಈ ಸಾಕಾರ ಪ್ರಪಂಚದಲ್ಲಿ, ಮತ್ತು ಪ್ರಜಾಪಿತ ಬ್ರಹ್ಮ ಅವರು ಯಾವುದೇ ದೇವತೆ ಅಲ್ಲ. ಮತ್ತು ಬ್ರಾಹ್ಮಣನಿಂದ ಬ್ರಾಹ್ಮಣರನ್ನು ರಚನೆ ಮಾಡಲಾಗತ್ತೆ. ಮತ್ತು ಯಾವಾಗ ಬ್ರಾಹ್ಮಣರನ್ನು ರಚನೆ ಮಾಡ್ತಾರೆ ಆಗ್ಲೇ ಜ್ಞಾನ ಯಜ್ಞವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ. ಈ ಎಲ್ಲ ರಹಸ್ಯವನ್ನು ಬುದ್ಧಿವಂತ ಮಕ್ಕಳು ಚೆನ್ನಾಗಿ ಅರ್ಥ ಮಾಡಿಕೊಂಡು ಬೇರೆಯವ್ರಿಗೆ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ. ಯಾವುದೇ ಗೋಡೆ ಸವಾರರು ಅಥವಾ ಕುದುರೆ ಸವಾರರು ಅಥವಾ ಕಾಲಾಳುಗಳು ಯಾರು ಇದ್ದಾರೆ, ಆ ಒಂದು ಮನಸ್ಥಿತಿಯಲ್ಲಿ ಯಾರಿದ್ದಾರೆ, ಆತ್ಮದ ಸ್ಥಿತಿ, ಕುದುರೆ ಸವಾರರಾಗುವಂತಹ ಸ್ಥಿತಿ ಇದೆ ಅಥವಾ ಕಾಲಾಳುಗಳಾಗುವಂತಹ ಆತ್ಮದ ಸ್ಥಿತಿ ಇದೆ ಅಂತಂದರೆ ಅವರು ಈ ಎಲ್ಲ ರಹಸ್ಯವನ್ನು ತಿಳಿಸ್ಕೊಡೋದ್ರಲ್ಲಿ ಬಹಳ ತಬ್ಬಿಬಾಗೋಗ್ಬಿಡ್ತಾರೆ. ಗೀತೆ ಆಗಿದೆ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ ಇದನ್ನು ಹೇಳ್ತಾ ಈ ಗೀತೆಯಲ್ಲಿ ಹೇಳ್ತಾರೆ, ನೀನೇ ತಂದೆ, ಸ್ವಾಮಿ, ಸಖ, ನೀನೇ ಎಲ್ಲರನ್ನೂ ಕೂಡ ನೋಡ್ಕೊಳ್ಳುವನು, ಮತ್ತು ನೀನೇ ಎಲ್ಲರಿಗೂ ಕೂಡ ಆಧಾರನೂ ಕೂಡ ಆಗಿದೆ. ನಿನ್ನ ಲೀಲೆ ಎಲ್ಲಕ್ಕಿಂತ ಬಹಳ ಭಿನ್ನವಾಗಿರುವಂತಹ ಲೀಲೆ ಆಗಿದೆ ನಿಂದು. ಯಾವಾಗ ತಾವು ಬರ್ತೀರಾ ಆಗ ಈ ದುಃಖದ ಪ್ರಪಂಚದಿಂದ ದೂರ ಆಗ್ಲಿಕ್ಕೆ ಸಾಧ್ಯ. ನೀನೇ ಎಲ್ರಿಗೂ ಕೂಡ ಬೆಳಕನ್ನು ಕೊಡುವಂಥವನು. ನಿನ್ನ ಹೆಸರೇ ಸತ್ಯ ಆಗಿದೆ, ಬೇರೆ ಎಲ್ಲರ ಹೆಸರು ಏನಿದೆ ಸತ್ಯ. ಅಂದರೆ ಅರ್ಥಗರ್ಭಿತವಾದಂಥ ಹೆಸರು ನಿಮ್ದಾಗಿದೆ, ಬೇರೆ ಯಾರ್ದು ಕೂಡ ಅಲ್ಲ. ಅಂದರೆ ಹೇಗೆ ಹೆಸರು ಇದೆಯೋ ಅದೇ ಥರ ತಾವು ಇರ್ತೀರಾ. ಆದರೆ ಬೇರೆ ಯಾರಿಗೆಲ್ಲ ಹೆಸರನ್ನು ಇಡ್ತಾರೆ ಅವ್ರು ಅದೇ ಥರ ನಡ್ಕೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟು ಹಾಡಿದೆ. ಈ ಹಾಡಲ್ಲಿ ಹಾಗೆ ಬರುತ್ತೆ. ಓಂ ಶಾಂತಿ. ಭಕ್ತಿ ಮೇ ಮಹಿಮಾ ಕರ್ತೆ ಹೇ ಏಕ್ ಕಿ. ಭಕ್ತಿಯಲ್ಲಿ ಮಹಿಮೆಯನ್ನು ಮಾಡ್ತಾರೆ ಒಬ್ಬ ತಂದೆದು. ಮಹಿಮಾ ತೋ ಗಾತೆ ಹೆನಾ, ಒಬ್ಬರ ತಂದೆಯ ಮಹಿಮೆಯನ್ನಂತೂ ಮಾಡ್ತಾರಲ್ವಾ. ಪರಂತು ನಾವು ಉನ್ಕೋ ಜಾನ್ತೆ ಹೇ, ನಾವು ಉನ್ಕೆ ಯಥಾರ್ಥ ಪರಿಚಯ ಕೋ ಜಾನ್ತೆ ಹೇ. ಆದರೆ ಆ ಪರಮಾತ್ಮನನ್ನು ಕೂಡ ತಿಳ್ಕೊಂಡಿಲ್ಲ ಅಂತಂದರೆ ಪರಮಾತ್ಮ ಹೇಗಿದ್ದಾರೆ, ಏನು ಮಾಡ್ತಾರೆ, ಅವ್ರ ಕರ್ತವ್ಯ ಏನು, ಅವರ ಲೀಲೆ ಏನು ಕೂಡ ಅವ್ರಿಗೆ ಗೊತ್ತಿಲ್ಲ. ಅಗರ್ ಯಥಾರ್ಥ ಮಹಿಮಾ ಜಾನ್ತೆ ತೋ ವರ್ಣನ್ ಜರೂರ್ ಕರ್ತೆ. ಒಂದು ವೇಳೆ ಸರಿಯಾಗಿ ತಂದೆಯ ಮಹಿಮೆಯನ್ನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ ಅದನ್ನು ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ರು. ತುಮ್ ಬಚ್ಚೆ ಜಾನ್ತೆ ಹೋ ಊಂಚ್ತೆ ಊಂಚ್ ಹೇ ಭಗವಾನ್.
ತಾವು ಮಕ್ಕಳಿಗಂತೂ ಗೊತ್ತಿದೆ, ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಆಗಿದ್ದಾರೆ ಭಗವಂತ. ಚಿತ್ರ ಮುಖ್ಯ ಹೇ ಉನ್ಕಾ, ಮುಖ್ಯವಾದಂಥ ಚಿತ್ರನೇ ಅವ್ರದ್ದಾಗಿದೆ. ಬ್ರಹ್ಮಕಿ ಸಂತಾನ್ ಬಿ ಹೋಗಿನಾ, ಈಗ ಬ್ರಹ್ಮ ಇದ್ದಾರೆ ಅಂತಂದರೆ ಅವರ ಸಂತಾನನೂ ಕೂಡ ಇರ್ತಾರೆ ತಾನೇ. ತುಮ್ ಸಬ್ ಬ್ರಾಹ್ಮಣ್ ಟೆಹರೆ, ಬ್ರಹ್ಮ ಕೋ ಬಿ ಬ್ರಾಹ್ಮಣ್ ಜಾನೆಂಗೆ ಅವ್ರು ಕೋಯಿ ನಹಿ ಜಾನ್ತೆ. ಬಾಬು ಅವ್ರು ಹೇಳ್ತಾರೆ, ತಾವೆಲ್ಲರೂ ಕೂಡ ಬ್ರಾಹ್ಮಣರಾಗಿದ್ದೀರಾ. ಬ್ರಾಹ್ಮಣರು ಬ್ರಹ್ಮನನ್ನು ತಿಳ್ಕೊಳಕ್ಕೆ ಸಾಧ್ಯ, ಬೇರೆ ಯಾರು ಕೂಡ ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ. ಬೇರೆ ಎಲ್ಲರೂ ಕೂಡ ತಬ್ಬಿಬಾಗೋಗ್ಬಿಡ್ತಾರೆ ಈ ಮಾತಿನಲ್ಲಿ. ಬ್ರಹ್ಮ ಕೇಸೆ ಹೋ ಸಕ್ತಾ, ಅವ್ರಿಗೆ ಪ್ರಶ್ನೆ ಬಂದ್ಬಿಡುತ್ತಂತೆ, ಈ ಬ್ರಹ್ಮ ಹೇಗಾಗ್ಲಿಕ್ಕೆ ಸಾಧ್ಯ. ಬ್ರಹ್ಮಕ್ಕೂ ದಿಕಾಯ ಹೇ ಸೂಕ್ಷ್ಮವತನ್ವಾಸಿ, ಬ್ರಹ್ಮನನ್ನು ಎಲ್ಲಿ ತೋರಿಸಿರೋದು, ಸೂಕ್ಷ್ಮವತನವಾಸಿಯಾಗಿ ಆಕಾಶದ ಮಧ್ಯದಲ್ಲಿ. ಅಬ್ ಪ್ರಜಾಪಿತ ಸೂಕ್ಷ್ಮವತನ್ ಮೇ ಹೋನಾ ಸಕೆ. ಅದಕ್ಕೆ ಬಾಬು ಅವ್ರು ಅರ್ಥ ಮಾಡಿಸ್ತಾ ಇದ್ದಾರೆ, ಯಾವಾಗ ತಾವು ಪ್ರಜಾಪಿತ ಬ್ರಹ್ಮ ಅಂತ ಹೇಳ್ತೀರಾ, ಪ್ರಜೆಗಳ ತಂದೆ ಅಂತ ಹೇಳ್ತೀರಾ, ಅವರು ಸೂಕ್ಷ್ಮವತನವಾಸಿಗಳಾಗಲಿಕ್ಕೆ ಹೇಗೆ ಸಾಧ್ಯ. ವಹಾ ರಚನಾ ಹೋತಿ ನಹಿ, ಆ ಸೂಕ್ಷ್ಮವತನದಲ್ಲಿ ಯಾವುದೇ ರಚನೆ ಅನ್ನೋದು ಆಗೋದಿಲ್ಲ. ಇಸ್ ಪರ್ ತುಮ್ಹಾರೆ ಸಾಥ್ ಬಹುತ್ ವಾದ್ ವಿವಾದ್ ಬಿ ಕರ್ತೆ ಹೇ. ಈ ವಿಚಾರವನ್ನು ನಾವು ತಿಳಿಸ್ಕೊಡ್ಬೇಕಾದ್ರೆ ಬೇರೆಯವ್ರಿಗೆ, ಜಿಜ್ಞಾಸುಗಳಿಗೆ, ಅವರು ಬಹಳಷ್ಟು ವಾದ ವಿವಾದವನ್ನು ಮಾಡ್ತಾರೆ. ಸಮಜಾನಾ ಚಾಹಿಯೇ ಬ್ರಹ್ಮ ಅವ್ರ ಬ್ರಾಹ್ಮಣ್ ಹೇ ತೋ ಸಹಿನಾ. ಆವಾಗ ನಾವು ತಿಳಿಸ್ಕೊಡ್ಬೇಕು, ಇವಾಗ ಬ್ರಹ್ಮ ಮತ್ತು ಬ್ರಾಹ್ಮಣರು ಇವರಿಬ್ಬರು ಇದ್ದಾರೆ ತಾನೇ ಅಂತ ತಿಳಿಸ್ಕೊಡ್ಬೇಕು. ಜೈಸೆ ಕ್ರೈಸ್ಟ್ ಸೇ ಕ್ರಿಶ್ಚಿಯನ್ ಅಕ್ಷರ್ ನಿಕ್ಲಾ, ಹೇಗೆ ಯಾರು ಕ್ರಿಸ್ತನನ್ನು ಅನುಕರಣಿಗಳಿದ್ದಾರೆ ಅವರನ್ನು ಕ್ರಿಶ್ಚಿಯನ್ರು ಅಂತ ಕರೀತಾರೆ. ಬುದ್ಧನನ್ನು ಅನುಕರಣೆ ಮಾಡುವಂಥವರು ಬೌದ್ಧಿಗಳು. ಇಬ್ರಾಹಿಂ ಸೇ ಇಸ್ಲಾಮಿ, ವೈಸೆ ಪ್ರಜಾಪಿತ ಬ್ರಹ್ಮ ಸೇ ಬ್ರಾಹ್ಮಣ್ ನಾಮಿ ಗ್ರಾಮಿ ಹೇ. ಅದೇ ತರಹ ಪ್ರಜಾಪಿತ ಬ್ರಹ್ಮ ಅಂತ ಹೇಳಿದ ತಕ್ಷಣ ಬ್ರಾಹ್ಮಣರು ಬಹಳ ಹೆಸರುವಾಸಿಗಳಾಗಿದ್ದಾರೆ. ಆದಿದೇವ್ ಬ್ರಹ್ಮ, ಮತ್ತು ಇದನ್ನು ಕೂಡ ಹೇಳ್ತಾರೆ, ಆದಿದೇವ ಬ್ರಹ್ಮ ಆಗಿದ್ದಾರೆ. ವಾಸ್ತವ ಮೇ ಬ್ರಹ್ಮ ಕೋ ದೇವತಾ ನಹಿ ಕಹ ಸಕ್ತೆ, ವಾಸ್ತವಿಕವಾಗಿ ಬ್ರಹ್ಮನನ್ನ ದೇವತೆ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಯಬಿ ರಾಂಗ್, ಇದು ಕೂಡ ತಪ್ಪಾಗಿದೆ. ಬ್ರಾಹ್ಮಣ್ ಜೋ ಅಪ್ನೆ ಕೋ ಕೆಹಲಾತೆ ಹೇ ಉನ್ಸೆ ಪೂಛ್ನಾ ಚಾಹಿಯೇ ಬ್ರಹ್ಮ ಕಹಾ ಸೆ ಆಯಾ. ಮತ್ತೆ ಯಾರು ಬ್ರಾಹ್ಮಣರು ಅಂತ ಈ ಪ್ರಪಂಚದಲ್ಲಿ ಕರೆಸ್ಕೊಳ್ತಾರೆ ಅವರನ್ನು ನಾವು ಕೇಳಬೇಕಂತೆ, ಈಗ ಬ್ರಹ್ಮ ಎಲ್ಲಿಂದ ಬಂದರು, ಕಿಸ್ಕಿ ರಚನಾ ಹೇ, ಅವರ ರಚನೆ ಹೇಗಾಯಿತು, ಬ್ರಹ್ಮ ಹೇಗೆ ಬಂದರು, ಅವರ ರಚನೆ, ಅವರ ಸೃಷ್ಟಿ ಹೇಗಾಯಿತು, ಜನ್ಮ ಹೇಗಾಯಿತು. ಬ್ರಹ್ಮ ಕೋ ಕಿಸ್ನೆ ಕ್ರಿಯೇಟ್ ಕಿಯಾ, ಬ್ರಹ್ಮನನ್ನು ಯಾರು ರಚನೆ ಮಾಡಿದ್ದು. ಕಬಿ ಕೋಯಿ ಬತಾನಾ ಸಕೆ ಜಾನ್ತೆ ಹಿ ನಹಿ. ಬಾಬು ಅವ್ರು ಹೇಳ್ತಾರೆ, ಈ ಎಲ್ಲ ಮಾತುಗಳನ್ನು ಯಾರು ಕೂಡ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅವ್ರಿಗೆ ಗೊತ್ತಿಲ್ಲ. ಯಬಿ ತುಮ್ ಬಚ್ಚೆ ಜಾನ್ತೆ ಹೋ ಶಿವಬಾಬಾ ಕಾ ಜೋ ರಥ್ ಹೇ ಜಿಸ್ಮೆ ಪ್ರವೇಶ್ ಕರ್ತೆ ಹೇ. ಇದು ಕೂಡ ತಾವು ಮಕ್ಳಿಗೆ ಚೆನ್ನಾಗಿ ಗೊತ್ತಿದೆ. ಬ್ರಹ್ಮ ಯಾರಿದ್ದಾರೆ ಅವರು ಶಿವಬಾಬು ಅವರ ರಥ ಆಗಿದ್ದಾರೆ, ಮತ್ತು ಈ ಬ್ರಹ್ಮನ ಶರೀರದಲ್ಲಿ ಶಿವಬಾಬು ಅವರು ಪ್ರವೇಶ ಮಾಡಿದ್ದಾರೆ. ಹೇ ಹಿ ವ ಜೋ ಆತ್ಮ ಕೃಷ್ಣ ಪ್ರಿನ್ಸ್ ಬನಾಥ. ಈ ಬ್ರಹ್ಮನ ಆತ್ಮ ಯಾರಾಗಿದ್ದಾರೆ ಅವರೇ ಕೃಷ್ಣ ರಾಜಕುಮಾರ ಕೃಷ್ಣನಾಗಿದ್ದು. 84 ಜನ್ಮ ಕೆ ಬಾದ್ ಯ ಬ್ರಹ್ಮ ಆಕರ್ ಬನೆ. ಆ ಕೃಷ್ಣನ ಆತ್ಮ 84 ಜನ್ಮಗಳನ್ನು ಪಡೆದ ನಂತರ ಈ ಬ್ರಹ್ಮ ಆಗಿ ಇದ್ದಾರೆ. ಜನ್ಮ ಪತ್ರಿಕಾ ನಾಮ್ ತೋ ಇನ್ಕಾ ಅಪ್ನಾ ಅಲಗ್ ಹೋಗಾನ. ಈಗ ಜನ್ಮ ಅಂತೂ ಈ ಶರೀರದ್ದು ಆಗುತ್ತೆ, ಅದಕ್ಕಾಗಿ ಇವರ ಜನ್ಮಪತ್ರಿ ಯಾವುದಿದೆ ಅದಂತೂ ಬೇರೆನೇ ಆಗಿರುತ್ತಲ್ವಾ. ಕ್ಯೂಂಕಿ ಹೇತೋ ಮನುಷ್ಯನ, ಈಗ ಕೃಷ್ಣನ ಜನ್ಮಪತ್ರನೇ ಬೇರೆ, ಬ್ರಹ್ಮನ ಜನ್ಮಪತ್ರನೇ ಬೇರೆ. ಯಾಕೆ ಅಂತಂದರೆ ಮನುಷ್ಯರಲ್ವಾ, ಆ ಶರೀರ ಬಿಟ್ಟು ಶರೀರವನ್ನು ತಗೊಂಡಿದ್ದಾರಲ್ವಾ. ಫಿರ್ ಇಸ್ಮೆ ಪ್ರವೇಶ್ ಕರ್ನೆ ಸೆ ಇನ್ಕಾ ನಾಮ್ ಬ್ರಹ್ಮ ರಖ್ ದಿಯಾ. ಯಾವಾಗ ಆ ಕೃಷ್ಣನ ಆತ್ಮ 84 ಜನ್ಮಗಳನ್ನು ತಗೊಂಡ್ರು, ಆ 84ನೇ ಜನ್ಮದ ಶರೀರ ಏನಿದೆ, ಆ 84 ಜನ್ಮದ ಶರೀರದಲ್ಲಿ ಯಾವಾಗ ಶಿವಬಾಬಾ ಅವರು ಪ್ರವೇಶ ಆದರೂ ಆಗ ಆ ಶರೀರಕ್ಕೆ ಬ್ರಹ್ಮ ಅಂತ ಹೆಸರು ಬಂತು. ಯಬಿ ಬಚ್ಚೆ ಜಾನ್ತೆ ಹೇ, ಇದು ಕೂಡ ತಾವು ಮಕ್ಕಳು ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ವಹಿ ಬ್ರಹ್ಮ ವಿಷ್ಣು ಕ ರೂಪ ಹೇ. ಇದೇ ಬ್ರಹ್ಮ ವಿಷ್ಣುವಿನ ರೂಪ ಆಗಿದ್ದಾರೆ. ನಾರಾಯಣ್ ಬಂತೆ ಹೇ, ಯಾಕೆ ಅಂತಂದರೆ ಇದೇ ಬ್ರಹ್ಮನ ಆತ್ಮ ಮುಂದೆ ಹೋಗಿ ನಾರಾಯಣ ಆಗ್ತಾರೆ. ಅಂದರೆ ಕೃಷ್ಣ ಯಾರಾಗಿದ್ದಾರೆ ಅವರೇ ದೊಡ್ಡವರಾದ್ಮೇಲೆ ಯಾವಾಗ ರಾಜ್ಯ ಸಿಂಹಾಸನದ ಮೇಲೆ ಕೂತ್ಕೊಳ್ತಾರೆ ಆಗ ನಾರಾಯಣ ಅಂತ ಹೆಸರು ಬರುತ್ತೆ.
ಸೊ ಕೃಷ್ಣನ ಆತ್ಮ ಯಾರಾಗಿದ್ದಾರೆ ಅವರೇ 84ನೇ ಜನ್ಮದವನ್ನ ಪಡೆದ ನಂತರ 84ನೇ ಜನ್ಮದಲ್ಲಿ ಬ್ರಹ್ಮ ಆಗ್ತಾರೆ. ಮತ್ತೆ ಅದೇ ಬ್ರಹ್ಮನ ಆತ್ಮ ಮುಂದೆ ಹೋಗಿ ಏನಾಗ್ತಾರೆ, ನಾರಾಯಣ ಆಗ್ತಾರೆ. ಅಂದರೆ ಕೃಷ್ಣ ಆಗ್ತಾರೆ, ನಂತರ ನಾರಾಯಣ ಆಗ್ತಾರೆ. 84 ಜನ್ಮೋं के अंत में भी साधारण रथ है ना. ಅದಕ್ಕೆ ಬಾಬು ಅವ್ರು ಹೇಳ್ತಾರೆ ನೋಡಿ, 84ನೇ ಜನ್ಮದ್ದು ಆ ಆತ್ಮ, ಕೃಷ್ಣನ ಆತ್ಮದ್ದು 84ನೇ ಜನ್ಮದ ಕೊನೆಯ ಜನ್ಮ, 84ನೇ ಜನ್ಮ ಕೊನೆಯ ಜನ್ಮ. ಆಗ ರಥ ಅಂತೂ ಬಹಳ ಸಾಧಾರಣವಾಗಿದೆಯಲ್ವಾ. ಯಶ್ ಶರೀರ್ ಸಬ್ ಆತ್ಮೋಂಕೆ ರಥ್ ಹೇ. ಬಾಬು ಅವ್ರು ಹೇಳ್ತಾರೆ ಎಲ್ಲರದು ಏನು ಶರೀರ ಇದೆಯಲ್ಲ ಅದು ತಮ್ಮ ತಮ್ಮ ಆತ್ಮಗಳ ರಥ ಆಗಿದೆ. ಅಕಾಲ್ ಮೂರತ್ ಕಾ ಬೋಲ್ತಾ ಚಲ್ತಾ ತಖ್ತ್ ಹೇ. ಆದರೆ ಈ ಅಕಾಲ ಮೂರ್ತಿ ಇದೆಯಲ್ಲ ಆತ್ಮ, ಅವ್ರದ್ದು ಸಿಂಹಾಸನ, ಆತ್ಮಗಳ ಸಿಂಹಾಸನ ಯಾವುದಿದೆ ಅದು ನಡೀತಾ ತಿರುಗಾಡ್ತಾ ಇರುವಂತಹ ಸಿಂಹಾಸನ ಎಲ್ಲ ಆತ್ಮಗಳದು. ಸಿಖ್ ಲೋಗೋನೆ ಫಿರ್ ವ ತಖ್ತ್ ಬನಾ ದಿಯಾ ಹೇ. ಸಿಖ್ರು ಏನು ಮಾಡಿದ್ರು, ಆ ಸಿಂಹಾಸನ, ಆ ಶರೀರವನ್ನ ಸ್ಥೂಲವಾಗಿ ಒಂದು ಸಿಂಹಾಸನವನ್ನಾಗಿ ಮಾಡಿ ತೋರಿಸ್ಬಿಟ್ರು. ಉನ್ಕೋ ಅಕಾಲ್ ತಖ್ತ್ ಕೇತೆ ಹೇ. ಸ್ಥೂಲವಾಗಿ ಪಂಚತತ್ವಗಳಿಂದ ಮಾಡಿರುವಂತಹ ಸಿಂಹಾಸನವನ್ನ ಅಕಾಲ ಸಿಂಹಾಸನ ಅಂತ ಅವರು ಕರೆದ್ಬಿಟ್ರು. ಆದರೆ ಆತ್ಮಗಳಿಗೆಲ್ಲನೂ ಕೂಡ ಇರೋದು ಅಕಾಲ ಸಿಂಹಾಸನ, ಈ ಭ್ರುಕುಟಿ ಸಿಂಹಾಸನ, ಈ ಶರೀರ ಸಿಂಹಾಸನ ಏನಿದೆ ಇದು ನಡೀತಾ ತಿರುಗಾಡ್ತಾ ಇರುವಂತಹ ಸಿಂಹಾಸನ. ಎತ್ತು ಅಕಾಲ್ ತಖ್ತ್ ಸಬ್ ಹೇ. ಬಾಬು ಅವ್ರು ಹೇಳ್ತಾರೆ ಎಲ್ಲರ ಶರೀರ ಏನಿದೆ ಇದು ಅಕಾಲ ಸಿಂಹಾಸನ ಆಗೋಗ್ಬಿಟ್ಟಿದೆ, ಭ್ರುಕುಟಿ ಸಿಂಹಾಸನ. ಆತ್ಮ ಏ ಸಬ್ ಅಕಾಲ್ ಮೂರತ್ ಹೇ. ಆ ಅಕಾಲ ಸಿಂಹಾಸನದ ಮೇಲೆ ಭ್ರುಕುಟಿ ಸಿಂಹಾಸನ ಏನಿದೆ, ಅಕಾಲ ಸಿಂಹಾಸನ, ಅದ್ರ ಮೇಲೆ ಕೂತ್ಕೊಳ್ಳುವಂಥದ್ದು ಯಾವುದು, ಅಕಾಲ ಮೂರ್ತಿ ಆತ್ಮಗಳು. ಊಂಚ್ತೆ ಊಂಚ್ ಭಗವಾನ್ ಕೋ ಯ ರಥ್ ತೋ ಚಾಹಿಯೇನಾ. ಹಾಗೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಪರಂ ಆತ್ಮ, ಶ್ರೇಷ್ಠಾತಿ ಶ್ರೇಷ್ಠ ಆತ್ಮ ಪರಂ ಆತ್ಮ ಭಗವಂತ, ಅವ್ರಿಗೂ ಕೂಡ ರಥ ಬೇಕು ತಾನೆ. ರಥ್ ಮೇ ಪ್ರವೇಶ್ ಹೋ ಬೈಟ್ ನಾಲೆಜ್ ದೇತೆ ಹೇ. ಆ ಶಿವಬಾಬು ಅವರು ಪರಂಪಿತ ಪರಮಾತ್ಮ, ಶ್ರೇಷ್ಠಾತಿ ಶ್ರೇಷ್ಠ ತಂದೆ, ಅವರು ಈ ಬ್ರಹ್ಮನ ಶರೀರದ ರಥದಲ್ಲಿ ಪ್ರವೇಶ ಮಾಡಿ ಆ ಅಕಾಲ ಭ್ರುಕುಟಿ ಸಿಂಹಾಸನದಲ್ಲಿ ಕೂತ್ಕೊಂಡು ಜ್ಞಾನವನ್ನ ಹೇಳ್ತಾ ಇದ್ದಾರೆ. ಉನ್ಕೋ ಹಿ ನಾಲೆಜ್ಫುಲ್ ಕಹಾ ಜಾತಾ ಹೇ. ಅವ್ರಿಗೇನೆ ಜ್ಞಾನಪೂರ್ಣರು ಅಂತ ಹೇಳಲಾಗತ್ತೆ. ರಚತಾ ಅವ್ರ ರಚನಾಕ್ಕೆ ಆದಿ ಮಧ್ಯ ಅಂತಕಿ ನಾಲೆಜ್ ದೇತೆ ಹೇ. ಅವರೇನೆ ಬಂದು ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ತಿಳುವಳಿಕೆಯನ್ನ, ಜ್ಞಾನವನ್ನ ಕೊಡ್ತಾರೆ. ನಾಲೆಜ್ಫುಲ್ का अर्थ कोई अंतर्यामी व जानी जाननहार नहीं है. ಬಾಬು ಅವರು ಸ್ಪಷ್ಟ ಮಾಡ್ತಾ ಇದ್ದಾರೆ, ಜ್ಞಾನಪೂರ್ಣರು ಅಂತಂದ್ರೆ ಪ್ರತಿಯೊಂದು ಮನಸ್ಸಿನಲ್ಲೂ ಕೂಡ, ಪ್ರತಿಯೊಂದು ಆತ್ಮದಲ್ಲೂ ಕೂಡ ಏನೇನು ನಡೀತಾ ಇದೆ ಅದೆಲ್ಲವನ್ನು ಕೂಡ ತಿಳ್ಕೊಂಡ್ಬಿಟ್ಟಿರ್ತಾರೆ ಅಂತ ಪ್ರಪಂಚದವ್ರು ತಿಳ್ಕೊಳ್ತಾರೆ. ಆದರೆ ಅದು ಹಾಗಲ್ಲ. ಸರ್ವಯಾಪಿ का अर्थ दूसरा है. ಸರ್ವಯಾಪಿಯ ಅರ್ಥನೇ ಬೇರೆ ಆಗಿದೆ. ಜಾನಿ ಜಾನನ್ಹಾರ್ का अर्थ दूसरा है. ಎಲ್ಲವನ್ನು ಕೂಡ ತಿಳಿದಂಥವ್ರು ಅಂತ ಹೇಳೋದು ಬೇರೆ ಅರ್ಥ ಬರುತ್ತೆ. ಸರ್ವಯಾಪಿ ಎನ್ನುವಂಥ ಅರ್ಥನೇ ಬೇರೆ ಇದೆ. ಮನುಷ್ಯ ತೋ ಸಬ್ಕೋ ಮಿಲಾಕರ್ ಹೋ ಜಾತಾ ಹೇ ತೋ ಸೋ ಕೇತೆ ಜಾತೆ ಹೇ. ಮನುಷ್ಯರಂತೂ ಸರ್ವಯಾಪಿ ಅನ್ನೋದನ್ನ ಮತ್ತೆ ಎಲ್ಲವನ್ನು ತಿಳಿದಂಥವ್ರು ಅನ್ನೋದನ್ನ ಎಲ್ಲವನ್ನು ಕೂಡ ಬೆರಕೆ ಮಾಡಿ ಎಲ್ಲವನ್ನು ಕೂಡ ಹಾಗೆ ಹೇಳ್ತಾ ಹೋಗ್ತಾರೆ. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ ಹಮ್ ಸಬ್ ಬ್ರಹ್ಮ ಕಿ ಔಲಾದ್ ಹೇ. ಈಗ ನಾವು ಮಕ್ಕಳಂತೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ, ನಾವೆಲ್ಲರೂ ಕೂಡ ಬ್ರಾಹ್ಮಣರು, ಬ್ರಹ್ಮನ ಮಕ್ಕಳು. ಹಮಾರಾ ಕುಲ್ ಸಬ್ಸೆ ಊಂಚ್ ಹೇ. ನಮ್ಮ ಕುಲ ಎಲ್ಲಕ್ಕಿಂತ ಬಹಳ ಶ್ರೇಷ್ಠವಾದದ್ದು. वो लोग देवताओं को ऊंच रखते हैं क्योंकि सतयुग आदि में देवता हुए हैं. ಆ ಪ್ರಪಂಚದವರಂತೂ ದೇವತೆಗಳನ್ನು ಬಹಳ ಶ್ರೇಷ್ಠರನ್ನಾಗಿ ನೋಡ್ತಾರೆ. ಯಾಕೆ ಅಂತಂದರೆ ಅವರು ಸತ್ಯುಗದ ಆದಿಯ ದೇವತೆಗಳಾಗಿದ್ದಾರೆ. ಯಾರು ಪ್ರಪಂಚದವ್ರು ಪೂಜೆ ಮಾಡ್ತಾರಲ್ಲ ದೇವಿ ದೇವತೆಗಳನ್ನು, ಅವರಂತೂ ಸತ್ಯುಗದ ಆದಿಯಲ್ಲಿ ಬರುವಂಥವ್ರು. ಪ್ರಜಾಪಿತ ಬ್ರಹ್ಮ ಕಿ ಔಲಾದ್ ಬ್ರಾಹ್ಮಣ ಹೋತೆ ಹೇ. ಪ್ರಜಾಪಿತ ಬ್ರಹ್ಮನ ಮಕ್ಕಳು ಯಾರಿದ್ದಾರೆ ಅವರನ್ನು ಬ್ರಾಹ್ಮಣರು ಅಂತ ಕರೀತಾರೆ. ಯ ಕೊಯಿ ಜಾನ್ತೆ ಹಿ ನಹಿ ಸಿವಾಯ್ ತುಮ್ ಬಚ್ಚೋಂಕೆ. ಈ ಮಾತನ್ನ ತಾವು ಮಕ್ಕಳು ಬಿಟ್ರೆ ಬೇರೆಯವರು ಯಾರು ಅರ್ಥನೇ ಮಾಡ್ಕೊಂಡಿಲ್ಲ. ಇವಾಗ ಬ್ರಾಹ್ಮಣರು ಅಂತ ಕರೆಸ್ಕೊಳ್ತಾರೆ, ಅವರು ಬ್ರಹ್ಮನ ಮಕ್ಕಳು ಅಂತ ಲೌಕಿಕದ ಬ್ರಾಹ್ಮಣರು ಅರ್ಥ ಮಾಡ್ಕೊಳ್ಳೋದಿಲ್ಲ.
ಅರೆ ನಾವು ಅರ್ಥ ಮಾಡ್ಕೊಂಡಿದೀವಿ ನಾವು ಪ್ರಜಾಪಿತ ಬ್ರಹ್ಮನ ಮಕ್ಕಳು ಬ್ರಾಹ್ಮಣರಾಗಿದ್ದೀವಿ ಅಂತ. ಉನ್ಕೋ ಪತಾ ಬಿ ಕೈಸೆ ಪಡೆ. ಅದಕ್ಕೆ ಬಾಬು ಅವ್ರು ಹೇಳ್ತಾರೆ ಈ ಲೌಕಿಕದ ಬ್ರಾಹ್ಮಣರಿಗೆ ಹೇಗೆ ತಾನು ಅರ್ಥ ಆಗುತ್ತೆ, ಜಬ್ಕಿ ಬ್ರಹ್ಮ ಕೋ ಸೂಕ್ಷ್ಮ ವತನ್ ಮೇ ಸಮಜ್ ಲೇತೆ ಹೇ. ಯಾಕೆ ಅಂತಂದ್ರೆ ಅವರು ಎಲ್ಲಿ ತೋರಿಸಿದ್ದಾರೆ ಬ್ರಹ್ಮನನ್ನ? ಸೂಕ್ಷ್ಮ ವತನದಲ್ಲಿ. ಸೊ ಅವ್ರು ಹೇಗೆ ತಿಳ್ಕೊಳ್ತಾರೆ ನಾನು ಆ ಬ್ರಹ್ಮನ ಮಕ್ಕಳು, ನಾವು ಬ್ರಾಹ್ಮಣರು ಅಂತ? ವ ಜಿಸ್ಮಾನಿ ಬ್ರಾಹ್ಮಣ್ ಅಲಗ್ ಹೇ ಜೋ ಪೂಜಾ ಕರ್ತೆ ಹೇ. ಆ ಸ್ಥೂಲವಾದಂತಹ ಲೌಕಿಕ ಬ್ರಾಹ್ಮಣರಂತೂ ಬೇರೆ ಆಗಿದ್ದಾರೆ, ಯಾರು ಪೂಜೆಯನ್ನ ಮಾಡ್ತಾರೆ. ಧಾಮ ಖಾತೆ ಹೇ, ಮತ್ತೆ ಅಂತಹ ದಿವಸಗಳಲ್ಲಿ ತಿಥಿ ಊಟಗಳನ್ನ ಮಾಡ್ತಾರೆ, ಕರೆಸ್ತಾರೆ ಬ್ರಾಹ್ಮಣರನ್ನ, ಅವ್ರಿಗೆಲ್ಲ ಊಟ ಹಾಕ್ತಾರೆ. ಮತ್ತೆ ಹಬ್ಬ ಹರಿದಿನಗಳಲ್ಲಿ ಸ್ವಲ್ಪ ಜನ ಊಟ ಮಾಡ್ತಾರೆ. ತುಮ್ ತೋ ಧಾಮ ಆದಿ ನೆಹಿ ಖಾತೆ ಹೋ. ತಾವಂದ್ರು ಆ ಥರ ತಿಥಿ ಊಟಗಳಲ್ಲೆಲ್ಲ ಹೋಗಿ ತಾವಂತೂ ಹಾಗೆ ಊಟ ಮಾಡೋದಿಲ್ಲ. ಬ್ರಹ್ಮ ಕಾ ರಾಜ್ ಅಭಿ ಅಚ್ಚಿ ರೀತಿ ಸಮಜಾನಾ ಪಡ್ತಾ ಹೇ. ಅದಕ್ಕಾಗಿ ಇಲ್ಲಿ ಬ್ರಹ್ಮನ ರಹಸ್ಯವನ್ನ ನಾವು ಬಹಳ ಚೆನ್ನಾಗಿ ತಿಳಿಸ್ಕೊಡ್ಬೇಕಾಗಿದೆ. बोलो और बातों को छोड़ बाप जिससे पतित से पावन बनना है पहले उनको तो याद करो. ಅದಕ್ಕಾಗಿ ನಾವು ಹೇಳಬೇಕಂತೆ ಈ ಎಲ್ಲ ಮಾತುಗಳನ್ನು ಬಿಡಿ, ಫಸ್ಟು ಯಾವ ತಂದೆ ನಮ್ಮನ್ನ ಪತಿತರನ್ನಾಗಿ ಪಾವನ ಮಾಡ್ತಾರಲ್ಲ ಅವರನ್ನು ಫಸ್ಟು ನೆನಪು ಮಾಡಿ. ಫಿರ್ ಯಹ ಬಾತೆ ಬಿ ಸಮಜ್ ಜಾಯಂಗೆ. ಆವಾಗ ಎಲ್ಲ ಮಾತುಗಳನ್ನು ಅವ್ರು ಅರ್ಥ ಮಾಡ್ಕೊಳ್ತಾರೆ. ಯಾವಾಗ ಅವ್ರು ನೆನಪು ಮಾಡ್ತಾರೆ ಅದಾದ ನಂತರ ಅವ್ರಿಗೆ ಇದೆಲ್ಲ ಮಾತುಗಳು ಅರ್ಥ ಆಗುತ್ತೆ. ತೋಡಿ ಬಾತ್ ಮೇ ಸಂಶಯ ಪಡ್ನೆಸೆ ಬಾಪ್ ಕೋ ಹಿ ಚೋಡ್ ದೇತೆ ಹೇ. ಯಾವ್ದಾದ್ರು ಒಂದು ಸಣ್ಣದಾದಂತಹ ಮಾತು ಬಂತು, ಅದರಲ್ಲಿ ಅವ್ರಿಗೇನಾದ್ರು ಸಂಶಯ ಬಂತು ಅಂತಂದರೆ ತಂದೆಯನ್ನೇ ಬಿಟ್ಬಿಡ್ತಾರೆ. ಪೆಹಲಿ ಮುಖ್ಯ ಬಾತ್ ಹೇ ಅಲಫ್ ಔರ್ ಬೇ. ಇದರಲ್ಲಿ ಮುಖ್ಯವಾದಂತಹ ಮಾತೇ ಆಗಿದೆ ಅಲಫ್, ತಂದೆ, ಹಾಗೂ ಅವ್ರು ಕೊಡುವಂತಹ ಬಾದ್ಶಾಹಿ ಅಥವಾ ಚಕ್ರವರ್ತಿ ಪದವಿ. ಯಹ್ ಕೇತೆ ಹೇ ಮಾಮೇಕಂ ಯಾದ್ ಕರೋ. ಬಾಪ್ ಕೇತೆ ಹೇ ಮಾಮೇಕಂ ಯಾದ್ ಕರೋ. ತಂದೆ ಹೇಳ್ತಾರೆ ನನ್ನೊಬ್ಬನನ್ನ ನೆನಪು ಮಾಡಿ. ಮೇ ಜರೂರ್ ಜಿಸ್ಮೇ ತೋ ಆವುಂಗಾನಾ. ನಾನಂತೂ ಯಾರಲ್ಲಾದ್ರೂ ಬರಲೇಬೇಕು ತಾನೇ. ಉನ್ಕಾ ನಾಮ್ ಬಿ ಹೋನಾ ಚಾಹಿಯೇ. ಈಗ ನಾನು ಯಾರಲ್ಲಿ ಬರ್ತೀನಿ ಆ ಶರೀರಕ್ಕೆ ಹೆಸರು ಕೂಡ ಇರಬೇಕು. ಉನ್ಕೋ ಆಕರ್ ರಚ್ತಾ ಹೂँ. ಅದಾದ ನಂತರ ರಚನೆ ಮಾಡ್ತೀನಿ. ಬ್ರಹ್ಮ ಕೆ ಲಿಯೇ ತುಮ್ಕೋ ಸಮಜಾನೆ ಕಾ ಬಹುತ್ ಅಕಲ್ ಚಾಹಿಯೇ. ಈಗ ಬ್ರಹ್ಮನನ್ನ ಅರ್ಥ ಮಾಡಿಸ್ಲಿಕ್ಕಾಗಿ ತಮಗೆ ಬಹಳ ಚೆನ್ನಾಗಿರುವಂತಹ ಬುದ್ಧಿವಂತಿಕೆ ಬೇಕು. ಬಾಬು ಅವ್ರು ಹೇಳ್ತಾರೆ ನಾನಂತೂ ಆತ್ಮ ಆಗಿದ್ದೀನಿ, ಸೊ ನಾನು ಬರಬೇಕು ಅಂತಂದರೆ ಯಾವ್ದಾದ್ರು ಒಂದು ಶರೀರ ಬೇಕು. ಇವಾಗ ನಾನು ಶರೀರದಲ್ಲಿ ಬರ್ತೀನಿ ಅಂತಂದರೆ ಅದಕ್ಕೊಂದು ಹೆಸರು ಬೇಕು. ಮತ್ತು ಯಾವಾಗ ನಾನು ಬರ್ತೀನಿ ಅಂತಂದರೆ ಏನಾದ್ರು ರಚನೆನೂ ಕೂಡ ಮಾಡ್ತೀನಿ ತಾನೇ. ಅದಕ್ಕೆ ಬಾಬು ಅವ್ರು ಹೇಳ್ತಾ ಇದ್ದಾರೆ ಯಾವಾಗ ನಾನು ಬರ್ತೀನಿ, ರಚನೆ ಮಾಡ್ತೀನಿ, ಆ ಶರೀರನೂ ಕೂಡ ಅದಕ್ಕೂ ಕೂಡ ಒಂದು ಹೆಸರಿರುತ್ತೆ. ಇದೆಲ್ಲವನ್ನು ಅರ್ಥ ಮಾಡಿಸ್ಲಿಕ್ಕೆ ಬಹಳ ಬುದ್ಧಿವಂತಿಕೆ ಬೇಕು. ಪ್ಯಾದೆ ಗೋಡೆ ಸವಾರ್ ಮೂಂಜ್ ಪಡ್ತೆ ಹೇ. ಆದರೆ ಕಾಲಾಳುಗಳು ಹಾಗೂ ಕುದುರೆ ಸವಾರ ಸ್ಥಿತಿ ಇರುವಂತಹ ಆತ್ಮಗಳಂತೂ ಇದರಲ್ಲಿ ತಬ್ಬಿಬಾಗೋಗ್ಬಿಡ್ತಾರೆ. ಅವಸ್ಥಾ ಅನುಸಾರ ಸಮಜಾತೆ ಹೇನಾ, ಅಂದರೆ ಆತ್ಮಗಳ ಸ್ಥಿತಿ ಅನುಸಾರವಾಗಿ ಅವರು ತಿಳಿಸ್ಕೊಡ್ತಾರಲ್ವಾ. ಪ್ರಜಾಪಿತ ಬ್ರಹ್ಮ ತೋ ಯಹಾ ಹೇ. ಪ್ರಜಾಪಿತ ಬ್ರಹ್ಮ ಅಂತೂ ಇಲ್ಲಿದ್ದಾರೆ ಸಾಕಾರ ಪ್ರಪಂಚದಲ್ಲಿ. ಬ್ರಾಹ್ಮಣೋನ್ ದ್ವಾರ ಜ್ಞಾನ್ ಯಜ್ಞ ರಚತೆ ಹೇ. ಮತ್ತೆ ಅವರ ಮಕ್ಕಳು ಯಾರು ದತ್ತು ಪುತ್ರರು, ಮುಖವಂಶಾವಳಿಗಳು ಬ್ರಾಹ್ಮಣರಿದ್ದಾರೆ, ಅವರ ಮೂಲಕ ಈ ಜ್ಞಾನ ಯಜ್ಞವನ್ನ ರಚನೆ ಮಾಡ್ತಾರೆ. ಜರೂರ್ ಬ್ರಾಹ್ಮಣ್ ಹಿ ಚಾಹಿಯೇನಾ. ಇವಾಗ ಜ್ಞಾನ ಯಜ್ಞವನ್ನ ರಚನೆ ಮಾಡಬೇಕು ಅಂತಂದ್ರೆ ಬ್ರಾಹ್ಮಣರು ಕೂಡ ಬೇಕು ತಾನೆ. ಪ್ರಜಾಪಿತ ಬ್ರಹ್ಮ ಬಿ ಯಹಾ ಚಾಹಿಯೇ ಜಿಸ್ಸೆ ಬ್ರಾಹ್ಮಣ್ ಹೋ. ಸೊ ಈಗ ಪ್ರಜಾಪಿತ ಬ್ರಹ್ಮ ಅಂತಂದ್ರೆ ಅವರು ಕೂಡ ಈ ಸಾಕಾರ ಪ್ರಪಂಚದಲ್ಲೇ ಬರಬೇಕು, ಆಗ ತಾನೇ ಬ್ರಾಹ್ಮಣರಿರ್ಲಿಕ್ಕೆ ಸಾಧ್ಯ. ಬ್ರಾಹ್ಮಣ್ ಲೋಗ್ ಕೇತೆ ಬಿ ಹೇ ಹಮ್ ಬ್ರಹ್ಮ ಕಿ ಸಂತಾನ್ ಹೇ. ಬ್ರಾಹ್ಮಣರು ಕೂಡ ಹೇಳ್ತಾರೆ ನಾವು ಬ್ರಹ್ಮನ ಸಂತಾನರು. ಸಮಜ್ತೆ ಹೇ ಪರಂಪರಾ ಸೆ ಹಮಾರಾ ಕುಲ್ ಚಲ ಆತಾ ಹೇ. ಅವರಂತೂ ತಿಳ್ಕೊಳ್ತಾರೆ ನಮ್ಮ ಕುಲ ಪರಂಪರೆಯಿಂದ ನಡ್ಕೊಂಡು ಬರ್ತಾ ಇದೆ. ಪರಂತು ಬ್ರಹ್ಮ ಕಬ್ ತಾವ ಪತಾ ನಹಿ ಹೇ. ಆದರೆ ಬ್ರಹ್ಮ ಅವರು ಯಾವಾಗಿದ್ರು ಇದ್ಯಾರಿಗೂ ಕೂಡ ಗೊತ್ತಿಲ್ಲ. ಅಭಿ ತುಮ್ ಬ್ರಾಹ್ಮಣ್ ಹೋ. ಈಗಂತೂ ತಾವು ಬ್ರಾಹ್ಮಣರಾಗಿದ್ದೀರಾ. ಬ್ರಾಹ್ಮಣ್ ವಹ್ ಜೋ ಬ್ರಹ್ಮ ಕಿ ಸಂತಾನ್ ಹೋ. ಬ್ರಾಹ್ಮಣರು ಅಂತ ಯಾರನ್ನ ಕರೀತಾರೆ? ಯಾರು ಬ್ರಹ್ಮನ ಸಂತಾನರಾಗಿರ್ತಾರೆ ಅವರನ್ನ ಬ್ರಾಹ್ಮಣರು ಅಂತ ಕರೀತಾರೆ. ವತ್ತು ಬಾಪ್ಗೆ ಆಕ್ಯುಪೇಷನ್ ಕೋ ಜಾನ್ತೆ ಹಿ ನಹಿ. ಸರಿ, ಇವಾಗ ಬ್ರಾಹ್ಮಣರು ಅಂತ ಅವರಂತೂ ಕರ್ಸ್ಕೊಳ್ತಾರೆ ಲೌಕಿಕದವರು. ಸರಿ, ಅವರ ತಂದೆ ಯಾರೋ ಬ್ರಹ್ಮ ಅಂತ ಹೇಳ್ತಾರೆ. ಸರಿ, ಅವರ ಕರ್ತವ್ಯ ವ್ಯವಹಾರ ಏನು ಅಂತ ಏನಾದ್ರು ಕೇಳಿದ್ರೆ ಅವ್ರಿಗೇನು ಕೂಡ ಗೊತ್ತೇ ಇಲ್ಲ. ಭಾರತ್ ಮೇ ಪೆಹಲಾ ಬ್ರಾಹ್ಮಣ್ ಹಿ ಹೋತೆ ಹೇ. ಬಾಬು ಅವ್ರು ಹೇಳ್ತಾರೆ ಭಾರತದಲ್ಲಿ ಮೊದಲು ಬ್ರಾಹ್ಮಣರೇ ಇದ್ದಿದ್ದು. ಬ್ರಾಹ್ಮಣೋಂ ಕೋ ಹಿ ಊಂಚ್ ಸೆ ಊಂಚ್ ಕುಲ್ ಹೇ.
ಈ ಬ್ರಾಹ್ಮಣರದೇ ಬಹಳ ಶ್ರೇಷ್ಠಾತಿ ಶ್ರೇಷ್ಠವಾದಂತಹ ಕುಲ ಆಗಿತ್ತು. वह ब्राह्मण भी समझते हैं हमारा कुल जरूर ब्रह्मा से ही निकला होगा. ಆ ಲೌಕಿಕ ಬ್ರಾಹ್ಮಣರು ಕೂಡ ತಿಳ್ಕೊಳ್ತಾರೆ, ಹೌದು ನಮ್ಮ ಕುಲ ಬಂದಿರೋದು ಆ ಬ್ರಹ್ಮನಿಂದಾನೇ ಬಂದಿರಬೇಕು. ಪರಂತು ಕೇಸೆ ಕಬ್ ವರ್ಣನ್ ನಹಿ ಕರ್ ಸಕ್ತೆ. ಆದರೆ ಕೇಳಿ, ಸರಿ ನೀವು ಬ್ರಾಹ್ಮಣರು ಬ್ರಹ್ಮನಿಂದ ರಚನೆ ಮಾಡಿದ್ದೀರಾ ಅಂತಂದರೆ ಯಾವಾಗ ರಚನೆ ಆಯಿತು, ಹೇಗೆ ರಚನೆ ಆಯಿತು ಅಂತ ಕೇಳಿ, ಅದೇನು ಕೂಡ ಅವ್ರಿಗೆ ವರ್ಣನೆ ಮಾಡಲಿಕ್ಕೆ ಬರೋದಿಲ್ಲ, ಹೇಳಕ್ಕೆ ಬರೋದಿಲ್ಲ. तुम समझते हो ಪ್ರಜಾಪಿತ ಬ್ರಹ್ಮ ಹಿ ಬ್ರಾಹ್ಮಣೋಂಕೋ ರಚತೆ ಹೇ. ತಾವು ಮಕ್ಕಳು ತಿಳ್ಕೊಂಡಿದ್ದೀರಾ, ಪ್ರಜಾಪಿತ ಬ್ರಹ್ಮನೇ ಬ್ರಾಹ್ಮಣರನ್ನ ರಚನೆ ಮಾಡ್ತಾರೆ. ಜಿನ್ ಬ್ರಾಹ್ಮಣೋಂಕೋ ಹಿ ಫಿರ್ ದೇವತಾ ಬನ್ನ ಹೇ. ಇದೇ ಬ್ರಾಹ್ಮಣರು ನಂತರ ದೇವತೆಗಳಾಗಬೇಕು. ಬ್ರಾಹ್ಮಣೋಂಕೋ ಆಕರ್ ಬಾಪ್ ಪಡಾತೆ ಹೇ. ಆ ಬ್ರಾಹ್ಮಣರಿಗೆ ತಂದೆನೇ ಬಂದು ಓದಿಸ್ತಾರೆ. ಬ್ರಾಹ್ಮಣೋಂಕಿ ಬಿ ಡೈನಾಸ್ಟಿ ನಹಿ ಹೇ. ಆದರೆ ಆ ಬ್ರಾಹ್ಮಣರ ವಂಶಾವಳಿ ಇಲ್ಲ. ಬ್ರಾಹ್ಮಣೋं का कुल है, ಡೈನಾಸ್ಟಿ ತಬ್ ಕಹಾ ಜಾಯ್ ಜಬ್ ರಾಜಾ ರಾಣಿ ಬನೆ. ನೋಡಿ, ಬಾಬು ಅವ್ರು ಹೇಳ್ತಾರೆ ಬ್ರಾಹ್ಮಣರ ಕುಲ ಇದೆ, ಆದರೆ ಅವ್ರದೇ ಆದಂತಹ ಡೈನಾಸ್ಟಿ ಅಂತಂದರೆ ಅವ್ರದೇ ಆದಂತಹ ರಾಜ್ಯವಂಶ ಅನ್ನೋದು ಇಲ್ಲ. ಜೈಸೆ ಸೂರ್ಯವಂಶಿ ಡೈನಾಸ್ಟಿ ಹೇ. ಹೇಗೆ ಸೂರ್ಯವಂಶರ ರಾಜಧಾನಿ ಅನ್ನೋದು ನಡ್ಕೊಂಡು ಬರುತ್ತೆ. ತುಮ್ ಬ್ರಾಹ್ಮಣೊಮ್ಮೆ ರಾಜ ತೋ ಬಂತೆ ನಹಿ. ಯಾಕೆ ಅಂತಂದರೆ ತಾವಂತೂ ಬ್ರಾಹ್ಮಣರು ರಾಜರಾಗೋದೇ ಇಲ್ಲ. ವ ತೋ ಕೇತೆ ಹೇ ಕೌರವ್ ಅವ್ರ ಪಾಂಡವ್ ಕಾ ರಾಜ್ಯ ಥಾ. ದೋನೋ ರಾಂಗ್ ಹೇ. ಬಾಬು ಅವ್ರು ಹೇಳ್ತಾರೆ, ಅವರಂತೂ ಹೇಳ್ಬಿಡ್ತಾರೆ ಕೌರವ್ರದ್ದು ಹಾಗೂ ಪಾಂಡವ್ರದ್ದು ರಾಜ್ಯ ಆಯಿತು ಅಂತ. ಆದರೆ ಎರಡೂ ಕೂಡ ತಪ್ಪು. ರಾಜ ಆಯಿತು ದೋನೋಂಕೋ ನಹಿ ಹೇ. ನೋಡಿ, ಇಲ್ಲಿ ವಾಸ್ತವಿಕವಾಗಿ ನೋಡಿದ್ರೆ ನಾವೆಲ್ಲ ಬ್ರಾಹ್ಮಣರು ಆತ್ಮರು ಶಿವಬಾಬು ಅವರ ಸಂತಾನ, ಬ್ರಹ್ಮಬಾಬು ಅವರ ಸಂತಾನ, ಶಿವಬಾಬು ಅವರ ಮೊಮ್ಮಕ್ಕಳು ಅಂತ ಬ್ರಾಹ್ಮಣರು ಅಂತ ಕರೆಸ್ಕೊಳ್ತೀವಿ. ನಮ್ದು ಯಾವುದು ಕೂಡ ಇಲ್ಲಿ ರಾಜಧಾನಿ ಇಲ್ಲ. ರಾಜಧಾನಿ ನಾವು ಮಾಡೋದು ಆತ್ಮ ಈ ಶರೀರದ ಅಂಗಾಂಗಗಳ ಮೇಲೆ, 5 ಪಂಚ ಇಂದ್ರಿಯಗಳ ಮೇಲೆ, ಮತ್ತೆ 3 ಸೂಕ್ಷ್ಮ ಇಂದ್ರಿಯಗಳ ಮೇಲೆ. ಸೊ ನಾನು ರಾಜ ಈ ಶರೀರಕ್ಕೆ ಹಾಕ್ತೀನಿ. ಸೊ ನನ್ನದೇ ಆದಂತಹ ರಾಜ್ಯ ಈ ಶರೀರದ ಮೇಲೆ, ಈ ಸೂಕ್ಷ್ಮ ಇಂದ್ರಿಯಗಳ ಮೇಲಿದೆ. ಆದರೆ ಅಲ್ಲೇನು ಮಾಡಿಬಿಟ್ರು, ಕೌರವ್ರದ್ದು ಪಾಂಡವ್ರದ್ದು ರಾಜ್ಯವನ್ನು ತೋರಿಸ್ಬಿಟ್ರು. ನಾವೇ ಪಾಂಡವರಾಗಿದ್ದೀವಿ, ಕೌರವ್ರದ್ದೇನಿದೆ ಅದು ಅವ್ರಿಗಂತೂ ಗೊತ್ತೇ ಇಲ್ಲ ರಾಜ್ಯ ನಡೆಸೋದು ಅಂತ. ಸೊ ಬ್ರಾಹ್ಮಣರು ಈ ಸ್ಥೂಲವಾದಂತಹ ರಾಜ್ಯವನ್ನಂತೂ ನಡೆಸೋದೇ ಇಲ್ಲ. ರಾಜ ಇತ್ತೋ ದೋನೋಂಕೋ ನಹಿ ಹೇ. ಅದಕ್ಕಾಗಿ ಬಾಬು ಅವ್ರು ಹೇಳ್ತಾರೆ, ಇಲ್ಲಿ ಯಾರು ಪಾಂಡವರಾಗಿದ್ದೀವಿ ನಾವು ಆತ್ಮಗಳು, ಶಿವಬಾಬು ಅವರ ಮಕ್ಕಳು, ಹಾಗೂ ಯಾರು ಕೌರವರು, ಯಾರು ಶಿವಬಾಬು ಅವರನ್ನು ಅರ್ಥಕೊಂಡಿಲ್ಲ ಅವರು ಇಬ್ಬರದು ಕೂಡ ಇಲ್ಲಿ ರಾಜ್ಯ ಅಂತೂ ಇಲ್ವೇ ಇಲ್ಲ. ಪ್ರಜಾಪರ್ ರಾಜ್ಯ ಹೇ. ಇಲ್ಲಂತೂ ಪ್ರಜೆಗಳ ಮೇಲೆ ರಾಜ್ಯ ಇದೆ. ಉನ್ಕೋ ರಾಜಧಾನಿ ನಹಿ ಕಹೆಂಗೆ. ಅದಕ್ಕೆ ರಾಜಧಾನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೋಡಿ, ನಡೀತಾ ಇರೋದು ಪ್ರಜಾಪ್ರಭುತ್ವ. ಸೊ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ನಡೀತಾ ಇದೆ. ಸೊ ಇಲ್ಲಿ ಯಾವುದು ಕೂಡ ರಾಜಧಾನಿ ಇಲ್ಲ. ತಾಜ್ ಹೇ ನಹಿ, ಕಿರೀಟನೇ ಇಲ್ಲ. बाबा ने समझाया था, पहले डबल सिर ताज भारत में थे, फिर सिंगल ताज. ಅದಕ್ಕೆ ಬಾಬು ಅವ್ರು ತಿಳಿಸ್ತಾ ಇದ್ದಾರೆ, ಡಬಲ್ ಕಿರೀಟಧಾರಿಗಳು, ಒಂದು ಸ್ಥೂಲವಾದಂತಹ ಕಿರೀಟ, ಇನ್ನೊಂದು ಪವಿತ್ರತಾ ಕಿರೀಟ. ಇವೆರಡೂ ಪ್ರಭಾವಳಿ ಯಾವುದಿದೆ, ಪವಿತ್ರತೆಯ ಕಿರೀಟದ್ದು ಮತ್ತು ಸ್ಥೂಲವಾದಂಥ ಕಿರೀಟ, ಇವೆರಡೂ ಕೂಡ ಭಾರತದಲ್ಲಿ ಮೊಟ್ಟ ಮೊದಲು ಇತ್ತು. ಅದಾದ ರಾಜರಿಗೆ 2 ಕಿರೀಟ ಇತ್ತು, ಒಂದು ಪ್ರಭಾವಳಿ, ಇನ್ನೊಂದು ಸ್ಥೂಲವಾದಂತಹ ರತ್ನ ಜಡಿತವಾದಂತಹ ಕಿರೀಟ. ಅದಾದ ನಂತರ ದ್ವಾಪರ ಯುಗದಲ್ಲಿ ಬರುವಂತಹ ರಾಜರಿದ್ದಾರೆ, ಅವ್ರಿಗೆಲ್ರಿಗೂ ಕೂಡ ಏನಾಯ್ತು, ಒಂದೇ ಒಂದು ಕಿರೀಟ ಬಂದ್ಬಿಡ್ತು, ಪ್ರಭಾವಳಿ ಹೊಟ್ಟೋಯ್ತು, ಪವಿತ್ರತಾ ಕಿರೀಟ ಹೊಟ್ಟೋಯ್ತು. ಈ ಸಮಯತೋ ನೋ ತಾಜ್. ಈ ಸಮಯದಲ್ಲಂತೂ ಕಿರೀಟನೇ ಇಲ್ಲ. ಯಬಿ ಅಚ್ಚಿ ರೀತಿ ಸಿದ್ಧಕರ್ ಬತಾನ ಹೇ. ಇದೆಲ್ಲವನ್ನು ಕೂಡ ಚೆನ್ನಾಗಿ ಸಿದ್ಧ ಮಾಡಿ ತಿಳಿಸ್ಬೇಕು. ತೋ ಬಿಲ್ಕುಲ್ ಅಚ್ಚಿ ಧಾರಣಾ ವಾಲಾ ಹೋಗಾ ವ ಅಚ್ಚಿ ರೀತಿ ಸಮಜಾ ಸಕೆಂಗೆ. ಯಾರು ಚೆನ್ನಾಗಿ ಧಾರಣೆಯನ್ನು ಮಾಡ್ತಾರೆ, ಇದೆಲ್ಲವನ್ನು ಕೂಡ ಬುದ್ಧಿಯಿಂದ ಗ್ರಹಣ ಮಾಡ್ತಾರೆ, ಅವರೇ ಬೇರೆಯವ್ರಿಗೆ ಚೆನ್ನಾಗಿ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ. ಬ್ರಹ್ಮ ಪರ್ ಹಿ ಜಾಸ್ತಿ ಬಾತ್ ಸಮಜಾನೆ ಕಿ ಹೋತಿ ಹೇ. ಬ್ರಹ್ಮನ ಮೇಲೆ ಹೆಚ್ಚು ಮಾತುಗಳನ್ನು ಚೆನ್ನಾಗಿ ತಿಳಿಸ್ಕೊಡ್ಬೇಕಾಗತ್ತೆ. ವಿಷ್ಣು ಕೋಬಿ ನಹಿ ಜಾನ್ತೆ. ಬಾಬು ಅವ್ರು ಹೇಳ್ತಾರೆ, ಸರಿ ವಿಷ್ಣುನಾದ್ರೂ ತಿಳ್ಕೊಂಡಿದ್ದೀರಾ ಅಂದರೆ ಅವ್ರಿಗೂ ಅದು ವಿಷ್ಣು ಯಾರು ಅಂತಲೂ ಕೂಡ ಸರಿಯಾಗಿ ಗೊತ್ತಿಲ್ಲ. ಯಬಿ ಸಮಜಾನ ಹೋತಾ ಹೇ. ಆಗ ವಿಷ್ಣುವಿನ ಬಗ್ಗೆನೂ ಕೂಡ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಸ್ಬೇಕಾಗತ್ತೆ. ವೈಕುಂಠಕೋ ವಿಷ್ಣುಪುರಿ ಕಹಾ ಜಾತಾ ಹೇ. ವೈಕುಂಠಕ್ಕೆ ವಿಷ್ಣುಪುರಿ ಅಂತ ಕರೀಲಾಗತ್ತೆ. ಅರ್ಥಾತ್ ಲಕ್ಷ್ಮೀನಾರಾಯಣ ಕ ರಾಜ್ಯ ಥಾ.
ಅಂದರೆ ಆ ವೈಕುಂಠದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು, ಅದನ್ನೇ ವಿಷ್ಣುಪುರಿ ಅಂತ ಕರೀತಾರೆ. ಲಕ್ಷ್ಮೀನಾರಾಯಣರ ಕಂಬೈನ್ಡ್ ಸ್ವರೂಪನೇ ವಿಷ್ಣು. ಅವರಿಬ್ಬರ ರಾಜ್ಯ ನಡೆಸ್ತಾ ಇದ್ದಾರೆ ಅಂತಂದರೆ ಅದೇನೇ ವಿಷ್ಣುಪುರಿ. ಕೃಷ್ಣ ಪಿನ್ಸ್ ಹೋಗಾ ತೋ ಕಹೆಂಗೆ ನಾ ಹಮಾರಾ ಬಾಬಾ ರಾಜ ಹೇ. ಒಂದು ವೇಳೆ ಕೃಷ್ಣ ಏನಾದ್ರು ರಾಜಕುಮಾರ ಅಂತಂದರೆ ಅವನು ಹೇಳ್ತಾನೆ ನಮ್ಮ ತಂದೆ ರಾಜ ಆಗಿದ್ರು ಅಂತ. ಐಸೆ ನಹಿ ಕಿ ಕೃಷ್ಣ ಕಾ ಬಾಪ್ ರಾಜ ನಹಿ ಹೋ ಸಕ್ತಾ. ಹಾಗಂತಂದ್ಬಿಟ್ಟು ಹೀಗಲ್ಲ ಕೃಷ್ಣನ ತಂದೆ ರಾಜನಾಗಿಲ್ಲ ಅಂತ. ಕೃಷ್ಣ ಪ್ರಿನ್ಸ್ कहलाया जाता है तो जरूर राजा के पास जन्म हुआ है. ಬಾಬು ಅವ್ರು ಹೇಳ್ತಾರೆ ನೋಡಿ, ಕೃಷ್ಣನನ್ನ ರಾಜಕುಮಾರ ಅಂತ ಕರೀತಾರೆ ಅಂತಂದ್ರೆ ಅವಶ್ಯಕವಾಗಿ ಅವನು ರಾಜನ ಹತ್ರನೇ ಜನ್ಮ ಪಡೆದಿರಬೇಕು. ಸಾಹುಕಾರ ಪಾಸ್ ಜನ್ಮ ಲೇ ತೋ ಪ್ರಿನ್ಸ್ ತೋಡೆ ಈ कहलाएंगे. ಒಂದು ವೇಳೆ ಸಾಹುಕಾರ ಪ್ರಜೆಗಳ ಹತ್ರ ಏನಾದರೂ ಜನ್ಮವನ್ನು ಪಡೆದಿದ್ರೆ ಅವರನ್ನೇನಾದ್ರು ರಾಜಕುಮಾರ ಅಂತ ಕರೀತಾರ? राजा के पद और साहूकार के पद में रात दिन का फर्क हो जाता है. ಅದಕ್ಕೆ ಬಾಬು ಅವ್ರು ಹೇಳ್ತಾರೆ, ಯಾವುದು ರಾಜ್ಯ ಪದವಿ ಇದೆ ಮತ್ತೆ ಯಾರು ಸಾಹುಕಾರ ಪ್ರಜೆಗಳಿದ್ದಾರೆ ಆ ಪದವಿ ಇದೆ, ಇದರಲ್ಲಿ ಹಗಲು ರಾತ್ರಿ ಎಷ್ಟು ವ್ಯತ್ಯಾಸ ಆಗೋಗ್ಬಿಡುತ್ತೆ. ಕೃಷ್ಣಕ್ಕೆ ಬಾಪ್ ರಾಜಾ ಕಾ ನಾಮ್ ಹಿ ನಹಿ ಹೈ. ಬಾಬು ಅವ್ರು ಹೇಳ್ತಾರೆ, ಕೃಷ್ಣನ ತಂದೆಯ ಹೆಸರಿನಲ್ಲಿ ರಾಜ ಅನ್ನುವಂತಹ ಶಬ್ದವನ್ನೇ ಹಾಕಿಲ್ಲ. ಕೃಷ್ಣ ಕಾ ಕಿತನಾ ನಾಮ್ ಬಾಲಾ ಹೇ. ಆದರೆ ಕೃಷ್ಣನ್ ನೋಡಿ ಹೆಸರು ಎಷ್ಟು ಪ್ರಸಿದ್ಧ ಆಗಿದೆ. ಆದರೆ ಕೃಷ್ಣನ ತಂದೆಯ ಹೆಸರು ಅಷ್ಟು ಪ್ರಸಿದ್ಧ ಇಲ್ಲ, ಅಷ್ಟು ಮಹಿಮೆ ಇಲ್ಲ. ಕೃಷ್ಣನ ತಂದೆಗೆ ಹೆಸರ ಜೊತೆಗೆ ರಾಜ ಅನ್ನುವಂಥ ಶಬ್ದನೂ ಕೂಡ ಇಟ್ಟಿಲ್ಲ. ಬಾಪ್ ಕಾ ಊಂಚ್ ಪದ್ ನಹಿ ಕಹೆಂಗೆ. ಅದಕ್ಕಾಗಿ ಕೃಷ್ಣನ ತಂದೆಯ ಪದವಿಯನ್ನ ಶ್ರೇಷ್ಠ ಪದವಿ ಅಂತ ಕರೆಯೋದಿಲ್ಲ. ಸೆಕೆಂಡ್ ಕ್ಲಾಸ್ ಕಾ ಪದ್ ಹೇ, ಅದು ಎರಡನೇ ದರ್ಜೆಯ ಪದವಿ. ಜೋ ಸಿರ್ಫ್ ನಿಮಿತ್ ಬಂತೆ ಹೇ ಕೃಷ್ಣ ಕೋ ಜನ್ಮ ದೇತೆ ಹೇ. ಅವರು ಕೇವಲ ನಿಮಿತ್ತ ಆಗ್ತಾರೆ ಕೃಷ್ಣನ ಜನ್ಮವನ್ನು ಕೊಡಲಿಕ್ಕೆ. ऐसे नहीं कि कृष्ण की आत्मा से वो ऊंच पड़ा हुआ है. ಹೀಗಲ್ಲ ಕೃಷ್ಣನ್ಗೆ ಅವರು ಜನ್ಮವನ್ನು ಕೊಟ್ಟಿದ್ದಾರೆ ಅಂತಂದರೆ ಕೃಷ್ಣನ್ಗಿಂತ ಅವರು ಚೆನ್ನಾಗಿ ಓದಿರಬೇಕು, ಕೃಷ್ಣನ್ಗೆ ಜನ್ಮವನ್ನು ಕೊಟ್ಟಿರುವಂಥ ತಂದೆ. ಹಾಗಲ್ಲ. ನಹಿ, ಕೃಷ್ಣ ಸೋ ಫಿರ್ ನಾರಾಯಣ ಬಂತೆ ಹೇ. ಕೃಷ್ಣನೇ ನಂತರ ನಾರಾಯಣನಾಗ್ತಾನೆ. ಬಾಕಿ ಬಾಪ್ ಕಾ ನಾಮ್ ಹಿ ಗುಮ್ ಹೋ ಜಾತಾ ಹೇ. ಆದರೆ ಆ ತಂದೆಯ ಹೆಸರೇನಿದೆ, ಕೃಷ್ಣನ ತಂದೆಯ ಹೆಸರು ಅದು ಅಷ್ಟು ಪ್ರಸಿದ್ಧ ಇಲ್ಲ. ಅದಕ್ಕೇ ಬಾಬು ಅವ್ರು ಹೇಳ್ತಾರೆ, ಇಲ್ಲಿ ಕೃಷ್ಣ ಯಾವ ಆತ್ಮ ಆಗಿದ್ದಾರೆ ಅವರೇ ನಂತರ ರಾಜ್ಯದ ಅಧಿಕಾರದಲ್ಲಿ ಬರ್ತಾರೆ. ಅಂದರೆ ಪಟ್ಟಾಭಿಷೇಕ ಆಗುತ್ತೆ, ಆಗ ಅವ್ರಿಗೆ ನಾರಾಯಣ ಅಂತ ಕರೀತಾರೆ. ಆದರೆ ಇಲ್ಲಿ ತಂದೆಯ ಹೆಸರನ್ನು ಏನು ಮಾಡಿಬಿಟ್ಟಿದ್ದಾರೆ, ಮಾಯ ಮಾಡಿಬಿಟ್ಟಿದ್ದಾರೆ, ತೆಗೆದುಬಿಟ್ಟಿದ್ದಾರೆ. ಮಾಡಿದ್ಯಾರೋ ಕೃಷ್ಣನಿಂದ ನಾರಾಯಣನಾಗಿ ಅಥವಾ ಕೃಷ್ಣನಾಗಿ ಮಾಡಿದ್ಯಾರು ನಮ್ಮ ಆತ್ಮನನ್ನು, ಬ್ರಹ್ಮ ಆತ್ಮನನ್ನು ಕೃಷ್ಣನ ಆತ್ಮನನ್ನಾಗಿ ಮಾಡಿದ್ದು ಶಿವಬಾಬು ಅವರು. ಆ ಶಿವಬಾಬು ಅವರ ಹೆಸರನ್ನೇ ತೆಗೆದುಬಿಟ್ಟಿದ್ದಾರೆ. ಹೇ ಜರೂರ್ ಬ್ರಾಹ್ಮಣ್, ಆದರೆ ಇರೋದೆಲ್ಲರೂ ಕೂಡ ಬ್ರಾಹ್ಮಣರೇ, ಬ್ರಾಹ್ಮಣ ಸಂತಾನರು ಬ್ರಾಹ್ಮಣರೇ. ಶಿವಬಾಬು ಅವರ ಮಕ್ಕಳು, ಶಿವಬಾಬು ಅವರ ಮೊಮ್ಮಕ್ಕಳು ಅಂತಾನು ಹೇಳ್ಬೋದು, ಮಕ್ಕಳು ಅಂತಾನು ಹೇಳ್ಬೋದು. ನಾವೆಲ್ಲನೂ ಕೂಡ ಬ್ರಾಹ್ಮಣರೇ. ನಾವೇ ಬ್ರಾಹ್ಮಣರು ಮುಂದೆ ಹೋಗಿ ದೇವತೆಗಳಾಗ್ತೀವಿ. ಕೃಷ್ಣನ ಬ್ರಹ್ಮನ ಆತ್ಮ ಮುಂದೆ ಹೋಗಿ ಕೃಷ್ಣ ಆಗ್ತಾರೆ. ಯಾರು ಮಾಡಿದ ಹಾಗೆ? ಶಿವಬಾಬು ಅವರು ಅವರ ಹೆಸರನ್ನ ತೆಗೆದುಬಿಟ್ಟಿದ್ದಾರೆ. ಹೇ ಜರೂರ್ ಬ್ರಾಹ್ಮಣ್ ಪರಂತು ಪಡಾಯಿ ಮೇ ಕೃಷ್ಣ ಸೇ ಕಮ್ ಹೇ. ಇರೋದು ಬ್ರಾಹ್ಮಣರು ಅಂತಾನೆ, ಆದರೆ ವಿದ್ಯಾಭ್ಯಾಸದಲ್ಲಿ ಕೃಷ್ಣನ್ಗಿಂತ ಅವ್ರದ್ದು ಕಡಿಮೆ ಪದವಿ. ಕೃಷ್ಣ ಕಿ ಆತ್ಮ ಕಿ ಪಡಾಯಿ ಅಪ್ನೆ ಬಾಪ್ ಸೆ ಊಂಚಿ ಥಿ. ನೋಡಿ, ಕೃಷ್ಣನ ಆತ್ಮ ಎಷ್ಟು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದೆ ಅಂತಂದರೆ, ಕೃಷ್ಣನ ಯಾರು ಜನ್ಮ ಕೊಟ್ರಲ್ಲ, ಕೃಷ್ಣನ ತಂದೆ ಇದ್ದಾರಲ್ಲ, ಅವ್ರದ್ದು ಕೂಡ ಅಷ್ಟು ಶ್ರೇಷ್ಠವಾದಂತಹ ಪದವಿ ಇಲ್ಲ. ತಪ್ತು ಇತನ ನಾಮ್ ಹೋತಾ ಹೇ. ಅದಕ್ಕಾಗಿ ಅವ್ರಿಗೆ ಅಷ್ಟೊಂದು ಹೆಸರು ಅನ್ನೋದು ಇಲ್ಲ. ಕೃಷ್ಣ ಕಾ ಬಾಪ್ ಕೌನ್ ಥಾ ಯ ಜೈಸೆ ಕಿಸ್ಕೋ ಪತಾ ನಹಿ. ಕೃಷ್ಣನ ತಂದೆ ಯಾರಾಗಿದ್ರು ಅಂತಂದರೆ ಅವ್ರಿಗೆ ಯಾರಿಗೂ ಕೂಡ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ಆಗೆ ಚಲ್ ಮಾಲೂಮ್ ಪಡೇಗ, ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಕೃಷ್ಣನ ಆತ್ಮ ಯಾರು, ಕೃಷ್ಣನ ತಂದೆಯ ಆತ್ಮ ಯಾರು. ಈಗ ಬ್ರಹ್ಮನ ಆತ್ಮ ಮುಂದೆ ಹೋಗಿ ಕೃಷ್ಣ ಆಗ್ತಾರೆ. ಅದೇ ಥರ ಕೃಷ್ಣನ ತಂದೆ ಯಾರಾಗಿರ್ತಾರೆ ಸ್ವರ್ಗದಲ್ಲಿ, ಅವರು ಈಗ ಈ ಸಮಯದಲ್ಲಿ ಯಾವ ಆತ್ಮ ಆಗಿದ್ದಾರೆ ಅದು ನಮಗೆ ಗೊತ್ತಿಲ್ಲ. ಅದು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಾಬು ಅವರು. ಬನ್ನಾ ತೋ ಯಹಾ ಸೆ ಹಿ ಹೇನಾ. ಆ ಆತ್ಮ
ಕೃಷ್ಣನ ತಂದೆ ಯಾರಾಗ್ತಾರೆ ಸತ್ಯುಗದಲ್ಲಿ, ಆ ಆತ್ಮನೂ ಕೂಡ ಇಲ್ಲೇನೆ ರೆಡಿ ಆಗ್ಬೇಕು ತಾನೆ ಈ ಸಂಗಮ ಯುಗದಲ್ಲಿ. ರಾಧೆ ಕೆ ಬಿ ಮಾ ಬಾಪ್ ತೋ ಹೋಂಗೆನಾ, ಅದೇ ರೀತಿ ರಾಧೆಗೂ ಕೂಡ ತನ್ನ ತಂದೆ ತಾಯಿ ಅನ್ನೋರು ಇರ್ತಾರೆ ತಾನೆ. ಪರಂತು ಉನ್ಸೆ ರಾಧೆ ಕಾ ನಾಮ್ ಜಾಸ್ತಿ ಹೇ ಕ್ಯೂಂಕಿ ಮಾ ಬಾಪ್ ಕಮ್ ಪಡೆ ಹುಯೇ ಹೇ. ಬಾಬೋರ್ ಹೇಳ್ತಾರೆ ಆ ರಾಧೆಯ ಹೆಸರು ಬಹಳ ಪ್ರಸಿದ್ಧ, ಆದರೆ ರಾಧೆಯ ತಂದೆ ತಾಯಿಯ ಹೆಸರು ಪ್ರಸಿದ್ಧನೇ ಇಲ್ಲ. ಯಾಕೆ ಅಂತಂದ್ರೆ ಈ ಒಂದು ಸಂಗಮ ಯುಗದಲ್ಲಿ ರಾಧೆಯ ತಂದೆ ತಾಯಿ ಆತ್ಮಗಳು ಯಾರಿದ್ದಾರೆ ಅವರಷ್ಟಾಗಿ ಓದಿಲ್ಲ, ವಿದ್ಯಾಭ್ಯಾಸವನ್ನ ಚೆನ್ನಾಗಿ ಮಾಡಿಲ್ಲ. ರಾಧೆ ಕಾ ನಾಮ್ ಉನ್ಸೆ ಊಂಚ್ ಹೋ ಜಾತಾ ಹೇ. ಅದಕ್ಕಾಗಿ ನೋಡಿ ರಾಧೆ ಆತ್ಮ ಯಾರಿದೆ, ರಾಧೆ ಆತ್ಮ ಏನಿದೆ ಅದು ಆ ರಾಧೆಗೆ ಜನ್ಮವನ್ನ ಕೊಟ್ಟಿರುವಂತಹ ತಂದೆ ತಾಯಿಗಳಿಗಿಂತಲೂ ಕೂಡ ಶ್ರೇಷ್ಠ ಆಗೋಗ್ಬಿಟ್ರು. ಯಹೇ ಡೀಟೇಲ್ ಕಿ ಬಾತೆ. ಬಾಬೋರ್ ಹೇಳ್ತಾರೆ ಇದೆಲ್ಲವೂ ಕೂಡ ಸ್ಪಷ್ಟ ಮಾಡಿ ಅರ್ಥ ಮಾಡ್ಕೊಳ್ಳುವಂತಹ ಮಾತುಗಳು. ಬಚ್ಚೋಂಕೋ ಸಮಜಾನೆ ಕೇಳಿ, ಇದೆಲ್ಲನೂ ಕೂಡ ಬಾಬೋರು ಸ್ಪಷ್ಟೀಕರಣ ಬಿಡಿಸಿ ಎಲ್ಲವನ್ನು ಕೂಡ ನಮಗೆ ಹೇಳ್ತಾ ಇದ್ದಾರೆ. ಸಾರಾ ಮದಾರ್ ಪಡಾಯಿ ಪರ್ ಹೇ. ಅದಕ್ಕಾಗಿ ಎಲ್ಲದ ಆಧಾರ ವಿದ್ಯಾಭ್ಯಾಸದ ಮೇಲಿದೆ. ಬ್ರಹ್ಮ ಪರ್ ಬಿ ಸಮಜಾನೆ ಕ ಅಕಲ್ ಚಾಹಿಯೆ. ಅದಕ್ಕೆ ಬಾಬೋರ್ ಹೇಳ್ತಾರೆ ಬ್ರಹ್ಮನ ಮೇಲೂ ಕೂಡ, ಬ್ರಹ್ಮನ ಬಗ್ಗೆನೂ ಕೂಡ ತಿಳಿಸ್ಕೊಡ್ಲಿಕ್ಕೆ ಬಹಳ ಬುದ್ಧಿವಂತಿಕೆ ಬೇಕು. ವಹಿ ಕೃಷ್ಣ ಜೋ ಹೇ ಉನ್ಕಿ ಆತ್ಮ ಹಿ 84 ಜನ್ಮ ಭೋಗ್ತಿ ಹೇ. ಅದೇ ಕೃಷ್ಣನ ಆತ್ಮ ಯಾರಾಗಿದ್ದಾರೆ ಅವರೇ 84 ಜನ್ಮಗಳನ್ನ ತಗೊಳ್ತಾರೆ. ತುಂಬಿ 84 ಜನ್ಮ ಲೇತೆ ಹೋ. ಬಾಬೋರ್ ಹೇಳ್ತಾರೆ ತಾವು ಕೂಡ 84 ಜನ್ಮಗಳನ್ನ ತಗೊಳ್ತೀರಾ. ಸಬ್ ಇಕ್ಕಟ್ಟೆ ತೋ ನಹಿ ಆಯಂಗೆ. ಎಲ್ಲರೂ ಕೂಡ ಒಟ್ಟಿಗೆ ಪರಂಧಾಮದಿಂದ ಅಂತೂ ಒಟ್ಟಿಗೆ ಬರೋದಿಲ್ಲ. ಜೋ ಪಡಾಯಿ ಮೇ ಪೆಹಲೆ ಹೋತೆ ಹೇ ವಹಾ ಬಿ ಪೆಹಲೆ ಆಯಂಗೆ. ಬಾಬೋರ್ ಹೇಳ್ತಾರೆ ಯಾರು ಇಲ್ಲಿ ಜ್ಞಾನವನ್ನ ತಗೊಳ್ಳೋದ್ರಲ್ಲಿ ಮೊಟ್ಟ ಮೊದಲು ಬಂದ್ರೋ ಅವರೇನೇ ಸ್ವರ್ಗದಲ್ಲೂ ಕೂಡ ಮೊಟ್ಟ ಮೊದಲು ಬರ್ತಾರೆ. ನಂಬರ್ ವಾರ್ ತೋ ಆತೆ ಹೇನಾ, ಅನುಕ್ರಮವಾಗಿ ನಂಬರ್ ವಾರ್ ಆಗಿ ಬರ್ತಾರಲ್ವಾ. ಯ ಬಡೀ ಮಹೀನ್ ಬಾತೆ ಹೇ. ಬಾಬೋರ್ ಹೇಳ್ತಾರೆ ಇದೆಲ್ಲ ಬಹಳ ಸೂಕ್ಷ್ಮಾತಿ ಸೂಕ್ಷ್ಮ ಮಾತುಗಳು. ಕಮ್ ಬುದ್ಧಿ ವಾಲೆ ತೋ ಧಾರಣ ಕರ್ನ ಸಕೆ. ಈ ಕಡಿಮೆ ಬುದ್ಧಿ ಇರುತ್ತಲ್ಲ ಅವರೆಲ್ಲರೂ ಕೂಡ ಈ ಜ್ಞಾನದ ಪಾಯಿಂಟ್ಸ್ ಅನ್ನ ಗ್ರಹಣ ಮಾಡಲಿಕ್ಕೆ ಆಗೋದಿಲ್ಲ. ನಂಬರ್ ವಾರ್ ಜಾತೆ ಹೇ. ಬಾಬೋರ್ ಹೇಳ್ತಾರೆ ಇಲ್ಲಿಂದ ಹೋಗ್ಬೇಕಾದ್ರೂ ಕೂಡ ನಂಬರ್ ವಾರ್ ಆಗಿ ಹೋಗ್ತಾರೆ, ಅನುಕ್ರಮವಾಗಿ ಹೋಗ್ತಾರೆ. ತುಮ್ ಟ್ರಾನ್ಸ್ಫರ್ ಹೋತೆ ಹೋ ನಂಬರ್ ವಾರ್. ತಾವು ಕೂಡ ವರ್ಗಾವಣೆ ಏನಾಗುತ್ತಲ್ವಾ, ನಮ್ಮ ಆತ್ಮದ ಪರಿವರ್ತನೆ ಏನಾಗುತ್ತಲ್ಲ ಅದು ಕೂಡ ಅನುಕ್ರಮವಾಗಿಯೇ ಆಗುತ್ತೆ ನಂಬರ್ ವಾರ್ ಆಗಿ. ಕಿತನಿ ಬಡಿ ಕ್ಯೂ ಹೇ ಜೋ ಪಿಚಾಡಿ ಮೇ ಜಾಯೇಗಿ. ಬಾಬೋರ್ ಹೇಳ್ತಾರೆ ನೋಡಿ ಕೊನೆ ಸಮಯದಲ್ಲಿ ಎಷ್ಟು ದೊಡ್ಡ ಕ್ಯೂ ಅನ್ನೋದು ಬರುತ್ತೆ ಮಧುಬನ್ದಲ್ಲಿ. ನಂಬರ್ ವಾರ್ ಅಪ್ನೆ ಅಪ್ನೆ ಸ್ಥಾನ್ ಪರ್ ಜಾಕರ್ ನಿವಾಸ್ ಕರೆಂಗೆ. ಮತ್ತೆ ಬಾಬೋರ್ ಹೇಳ್ತಾರೆ ಅದೇ ತರಹ ಪರಂಧಾಮದಲ್ಲೂ ಕೂಡ ನಂಬರ್ ವಾರ್ ಆಗಿ ಇಲ್ಲಿಂದ ಆತ್ಮಗಳೆಲ್ಲ ಶರೀರ ಬಿಟ್ಟು ಪುರುಷಾರ್ಥಕ್ಕೆ ಅನುಸಾರವಾಗಿ ಹೋಗ್ತಾರೆ. ಅಂದ್ರೆ ಒಬ್ಬೊಬ್ರು ಬೇಗ ಹೋಗ್ತಾರೆ, ಒಬ್ಬೊಬ್ರು ಲೇಟಾಗಿ ಹೋಗ್ತಾರೆ ಪರಂಧಾಮಕ್ಕೆ. ಹೆಂಗೆಂಗ್ ಹೋಗ್ತಾರೋ ಪರಂಧಾಮಕ್ಕೆ ಅಂತಂತ ಜಾಗದಲ್ಲಿ ಹೋಗಿ ಕೂತ್ಕೊಳ್ತಾರೆ. ಸಬ್ಕಾ ಸ್ಥಾನ್ ಬನಾ ಹುವಾ ಹೇ. ಆ ಪರಂಧಾಮದಲ್ಲಿ ಎಲ್ರದ್ದು ಕೂಡ ತಮ್ಮದೇ ಆದಂಥ ಸ್ಥಾನ ಅನ್ನೋದು ಇದೆ. ಯ ಬಡಾ ವಂಡರ್ಫುಲ್ ಖೇಲ್ ಹೇ. ಬಾಬೋರ್ ಹೇಳ್ತಾರೆ ಇದು ಬಹಳ ಅದ್ಭುತವಾದಂಥ ಆಟ. ಪರಂತು ಕೊಯ್ ಸಮಜ್ತೆ ನಹಿ ಹೇ. ಇಷ್ಟ ಅದ್ಭುತವಾದಂಥ ನಾಟಕವನ್ನ, ವಿಶ್ವ ನಾಟಕವನ್ನ ಯಾರು ಕೂಡ ಅರ್ಥನೇ ಮಾಡ್ಕೊಳ್ಳಲ್ಲ. ಇನ್ಕೋ ಕಹಾ ಜಾತಾ ಹೇ ಕಾಂಟೋಂಕ ಜಂಗಲ್. ಇಲ್ಲಿ ಯಾರು ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತಂದ್ರೆ ಏನಾಗ್ತಾ ಹೇಳ್ತಾ ಇದಾರೆ ಬಾಬೋರು, ಇದಾಗಿದೆ ಮುಳ್ಳಿನ ಕಾಡು. ಯಹಾ ಸಬ್ ಏಕ್ ದೋಕೋ ದುಃಖ ದೇತೆ ರೆಹತೆ ಹೇ. ಇಲ್ಲಂತೂ ಒಬ್ರು ಇನ್ನೊಬ್ಬರಿಗೆ ಎಲ್ರು ಕೂಡ ದುಃಖವನ್ನೇ ಕೊಡ್ತಾ ಇರ್ತಾರೆ. ವಹಾ ತೋ ನ್ಯಾಚುರಲ್ ಸುಖ ಹೇ. ಆದ್ರೆ ಆ ಸ್ವರ್ಗದಲ್ಲಂತೂ ಸ್ವಾಭಾವಿಕವಾದಂತಹ ಸುಖ ಇರುತ್ತೆ. ಯಹಾ ಹೇ ಆರ್ಟಿಫಿಷಿಯಲ್ ಸುಖ. ಇಲ್ಲಿ ಯಾವುದೇ ಸುಖ ಸಿಕ್ಕಿದ್ರೂ ಕೂಡ ಅದೆಲ್ಲವೂ ಕೂಡ ಆರ್ಟಿಫಿಷಿಯಲ್, ತಾತ್ಕಾಲಿಕವಾದದ್ದು. ರಿಯಲ್ ಸುಖ ಏಕ್ ಬಾಪ್ ಹಿ ದೇನೆ ವಾಲಾ ಹೇ. ಬಾಬೋರ್ ಹೇಳ್ತಾರೆ ನಿಜವಾದಂತಹ ಸುಖ ಇದೆಯಲ್ಲ, ಆ ಸುಖವನ್ನ, ಅತೀಂದ್ರಿಯ ಸುಖವನ್ನ ಕೊಡೋದಂತೂ ಆ ಒಬ್ಬ ತಂದೆನೆ. ಯಹಾ ಹೇ ಕಾಂಗ್ ವಿಷ್ಟಾಕ್ಕೆ ಸಮಾನ್ ಸುಖ. ಬಾಬೋರ್ ಹೇಳ್ತಾರೆ ಅದಕ್ಕೆ ಇಲ್ಲಿರುವಂಥದ್ದು, ಈ ಕಲಿಯುಗದ ಪ್ರಪಂಚ ಮುಳ್ಳಿನ ಕಾಡಿನಲ್ಲಿರುವಂತಹ ಸುಖ ಏನಿದೆ ಕಾಗೆಯ ಪಿಕ್ಕೆಯ ಸಮಾನವಾದಂತಹ ಸುಖ. ದಿನ್ ಪ್ರತಿದಿನ್ ತಮೋ ಪ್ರಧಾನ್ ಬಂತೆ ಜಾತೆ ಹೇ. ದಿನ ಕಳೆದಂತೆ ತಮೋ ಪ್ರಧಾನರಾಗ್ತಾ ಹೋಗ್ತೀರಾ. ಕಿತನಾ ದುಃಖ ಹೇ. ಬಾಬೋರ್ ಹೇಳ್ತಾರೆ ಎಷ್ಟೊಂದು ದುಃಖ ಇದೆ. ಕೇತೆ ಹೇ ಬಾಬಾ ಮಾಯಾಕೆ ತುಫಾನ್ ಬಹುತ್ ಆತೆ ಹೇ. ಹೇಳ್ತಾರಂತೆ ಬಾಬಾ ಈ ಮಾಯ ಬಿರುಗಾಳಿ ಅಂತೂ ಬಹಳಷ್ಟು ಬರುತ್ತೆ. ಮಾಯಾ ಉಲ್ಜಾ ದೇತಿ ಹೇ, ದುಃಖ ಕಿ ಫೀಲಿಂಗ್ ಬಹುತ್ ಆತಿ ಹೇ.
ನೋಡಿ, ಈ ಮಾಯೆ ಇದೆಯಲ್ಲ ನಮ್ಮನ್ನ ಚೆನ್ನಾಗಿ ಬೀಳಿಸ್ಬಿಡುತ್ತೆ. ಆಗ ದುಃಖದ ಅಲೆಗಳಂತೂ ಬಹಳಷ್ಟು ಬರುತ್ತೆ. सुखदाता बाप के बच्चे बनकर भी अगर दुख की फीलिंग आती है तो बाप कहते हैं बच्चे ये तुम्हारा बड़ा कर्मभोग है. ಬಾಬು ಅವ್ರು ಹೇಳ್ತಾರೆ, ಸುಖದಾತನ ಮಕ್ಕಳಾಗಿ ಇನ್ನೂ ಕೂಡ ನಿಮಗೆ ದುಃಖದ ಅಲೆಗಳು ಬರ್ತಾ ಇದೆ ಅಂತಂದ್ರೆ ಬಾಬು ಅವ್ರು ಹೇಳ್ತಾರೆ, ಮಕ್ಕಳೇ ನಿಮ್ದು ಬಹಳ ಕಠಿಣವಾದಂತಹ ಕರ್ಮಭೋಗ ಇದೆ. ಜಬ್ ಬಾಪ್ ಮಿಲಾ ತೋ ದುಃಖ ಕಿ ಫೀಲಿಂಗ್ ನಹಿ ಆನಿ ಚಾಹಿಯೆ. ಯಾವಾಗ ನಿಮಗೆ ತಂದೆ ಸಿಕ್ಕಿದ್ದಾರೆ ಅಂತಂದ್ರೆ ಆಗ ನಿಮಗೆ ದುಃಖದ ಅಲೆಗಳು ಬರಬಾರ್ದು. ಜೋ ಪುರಾನೆ ಕರ್ಮಭೋಗ್ ಹೇ ಉಸೆ ಯೋಗ ಬಲ್ಸೆ ಚುಕ್ತು ಕರೋ. ಬಾಬು ಅವ್ರು ಹೇಳ್ತಾರೆ, ಯಾವುದು ನಿಮ್ಮ ಹಳೆಯ ಕರ್ಮಭೋಗ ಇದೆಯಲ್ಲ ಅದೆಲ್ಲವನ್ನು ಕೂಡ ನೆನಪಿನ ಶಕ್ತಿಯಿಂದ ತಾವು ಅದನ್ನ ಸಮಾಪ್ತಿ ಮಾಡಿ. ಅಗರ್ ಯೋಗ ಬಲ್ ನಹಿ ಹೋಗಾ ತೋ ಮೋಚ್ರಾ ಕಾಕರ್ ಚುಕ್ತು ಕರ್ನಾ ಪಡೇಗಾ. ಬಾಬು ಅವ್ರು ಹೇಳ್ತಾರೆ, ಒಂದ್ ವೇಳೆ ಯೋಗದ ಶಕ್ತಿ ಇಲ್ಲ ಅಂತಂದ್ರೆ ಪೆಟ್ಟು ತಿಂದು ಏಟ್ ತಿಂದು ತಾವಿದನ್ನ ಮುಗಿಸ್ಬೇಕಾಗತ್ತೆ. ಮೋಚ್ರಾ ಅವ್ರ ಮಾನಿ ತೋ ಅಚ್ಚಾ ನಹಿ. ಬಾಬು ಅವ್ರು ಹೇಳ್ತಾ ಇದ್ರೆ, ಚೆನ್ನಾಗಿ ಶಿಕ್ಷೆಯನ್ನ ಬೋಗಿಸಿ ಕಡಿಮೆ ಪದವಿಯನ್ನ ಪಡ್ಕೊಳ್ಳೋದಂತೂ ಚೆನ್ನಾಗಿರೋದಿಲ್ಲ. ಪುರುಷಾರ್ಥ ಕರ್ನಾ ಚಾಹಿಯೇ ನಹಿ ತೋ ಫಿರ್ ಟ್ರಿಬ್ಯುನಲ್ ಬೇಡ್ತಿ ಹೇ. ಬಾಬು ಅವ್ರು ಹೇಳ್ತಾರೆ, ಚೆನ್ನಾಗಿ ಪರಿಶ್ರಮವನ್ನ ಪಡಬೇಕು, ಇಲ್ಲ ಅಂತಂದ್ರೆ ಟ್ರಿಬ್ಯುನಲ್ ಧರ್ಮರಾಜ ಕೂತ್ಕೊಳ್ತಾನೆ. ಪ್ರಜಾ ತೋ ಡೇರ್ ಹೇ. ಪ್ರಜೆಗಳಂತೂ ಅನೇಕರಿದ್ದಾರೆ. ಯತೋ ಡ್ರಾಮಾನುಸಾರ್ ಸಬ್ ಗರ್ಭ ಜೈಲ್ ಮೇ ಬಹುತ್ ಸಜಾಯೆ ಕಾತೆ ಹೇ. ಇಲ್ಲಂತೂ ನಾಟಕದ ಅನುಸಾರ ಎಲ್ಲರೂ ಕೂಡ ಗರ್ಭ ಜೈಲ್ನಲ್ಲಂತೂ ಬಹಳಷ್ಟು ಶಿಕ್ಷೆಯನ್ನ ಭೋಗಿಸ್ತಾರೆ. ಆತ್ಮಯೇ ಭಟಕ್ತಿ ಬಿ ಬಹುತ್ ಹೇ. ಆತ್ಮಗಳು ಬಹಳಷ್ಟು ಅಳ್ದಾಡುತ್ತೆ ಶರೀರಕ್ಕಾಗಿ. कोई कोई आत्मा बहुत नुकसान करती है. जब कोई में अशुद्ध आत्मा का प्रवेश होता है तो कितना हैरान होते हैं. ನೋಡಿ, ಆತ್ಮಗಳಿಗೆ ಶರೀರ ಸಿಗೋದಿಲ್ಲ, ಅಲ್ದಾಡ್ತಾ ಇರುತ್ತೆ. ಆವಾಗ ಆತ್ಮಗಳು ಬಹಳ ನಷ್ಟ ಮಾಡ್ತಾರೆ. ಯಾಕೆ ಅಂತಂದ್ರೆ ಆತ್ಮ ಅಶುದ್ಧ ಆಗಿರುತ್ತೆ. ಅಶುದ್ಧ ಆತ್ಮ ಯಾವ್ದಾದ್ರು ಬೇರೆ ಶರೀರದಲ್ಲಿ ಪ್ರವೇಶ ಆಯ್ತು ಅಂತಂದ್ರೆ ಅವ್ರಿಗೆ ಬಹಳಷ್ಟು ತೊಂದರೆಯನ್ನ ಕೊಡುತ್ತೆ. ನಯಿ ದುನಿಯಾ ಮೇ ಯ ಬಾತೆ ಹೋತಿ ನಹಿ. ಇಂತಹ ಮಾತುಗಳೆಲ್ಲ ಹೊಸ ಪ್ರಪಂಚದಲ್ಲಿ ಇರೋದಿಲ್ಲ. ಅಭಿ ತುಮ್ ಪುರುಷಾರ್ಥ ಕರ್ತೆ ಹೋ, ಹಮ್ ನಯಿ ದುನಿಯಾ ಮೇ ಜಾಯ್. ಈಗಂತೂ ನಾವು ಪುರುಷಾರ್ಥ ಮಾಡ್ತೀವಿ ಹೊಸ ಪ್ರಪಂಚಕ್ಕೆ ಹೋಗ್ಬೇಕು ಅಂತ. ವಹಾ ಜಾಕರ್ ನಯೇ ನಯೇ ಮಹಲ್ ಬನಾನೆ ಪಡೆಂಗೆ. ಅಲ್ಲಿ ಹೋಗಿ ನಾವು ಹೊಸ ಹೊಸ ಮಹಲ್ಗಳನ್ನ ಮಾಡಬೇಕಾಗುತ್ತೆ. ರಾಜಾಂಕೆ ಪಾಸ್ ಜನ್ಮ ಲೇತೆ ಹೋ ಜೈಸೆ ಕೃಷ್ಣ ಜನ್ಮ ಲೇತೆ ಹೇ. ಬಾಬು ಅವ್ರು ಹೇಳ್ತಾರೆ, ತಾವಂತೂ ರಾಜರ ಹತ್ರ ಹೋಗಿ ಜನ್ಮವನ್ನ ಪಡಿತೀರಾ, ಹೇಗೆ ಕೃಷ್ಣ ಜನ್ಮ ಪಡೆದ್ನಲ್ಲ ಹಾಗೆ. ಪರಂತು ಇತನೆ ಮಹಲ್ ಆದಿ ಸಬ್ ಪೆಹಲೆ ಸೆ ತೋಡಿ ಹೋತೆ ಹೇ. ಅಂದ್ರೆ ನಾವೆಲ್ಲ ರಾಜರ ಹತ್ರ ಹೋಗಿ ಜನ್ಮವನ್ನ ಪಡಿತೀವಿ ಅಂತಂದ್ರೆ ಬಾಬು ಅವ್ರು ಹೇಳ್ತಾ ಇದಾರೆ, ಹಾಗಲ್ಲ. ಅಂದ್ರೆ ಇಷ್ಟೊಂದು ಮಹಲ್ಗಳೇನೋ ಅಲ್ಲಿ ಇರೋದಿಲ್ಲ, ನಾವೆಲ್ಲ ಹೋಗಿದ್ದೆ ಅಲ್ಲಿ ಮಾಡಬೇಕು. ವತೋ ಫಿರ್ ಬನಾನೆ ಪಡೆ. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಮಹಲ್ ಬೇಕು ಅಂತಂದ್ರೆ ಅದನ್ನ ಕಟ್ಟಬೇಕಾಗುತ್ತೆ ಮಹಲ್ನ. ಕೌನ್ ರಚತೆ ಹೇ ಜಿನ್ಕೆ ಪಾಸ್ ಜನ್ಮ ಲೇತೆ ಹೇ. ಬಾಬು ಅವ್ರು ಹೇಳ್ತಾರೆ, ಯಾರು ರಚನೆ ಮಾಡ್ತಾರೆ ನಮ್ಗೆಲ್ಲ ಮಹಲ್ ಅಂದ್ರೆ ನಾವ್ ಯಾರ ಹತ್ರ ಹೋಗಿ ಜನ್ಮ ಪಡಿತೀವಲ್ಲ ಆ ತಂದೆ ತಾಯಿಗಳು ನಮ್ಗೆ ಮಹಲನ್ನ ರಚನೆ ಮಾಡ್ತಾರೆ. ಗಾಯ ಹುವಾ ಬಿ ಹೇ ರಾಜಾಂಕೆ ಪಾಸ್ ಜನ್ಮ ಹೋತಾ ಹೇ. ಹೆಸರು ಕೂಡ ಮಹಿಮೆನೂ ಕೂಡ ಮಾಡ್ತಾರಲ್ಲ, ರಾಜರ ಹತ್ರ ಹೋಗಿ ಜನ್ಮವನ್ನ ಪಡಿತೀವಿ. ಕ್ಯಾ ಹೋತಾ ಹೇ ಸೋತೋ ಆಗೆ ಚಲ್ ದೇಖೆಂಗೆ. ಮುಂದೆ ಹೋಗ್ತಾ ಗೊತ್ತಾಗತ್ತೆ ಏನಾಗುತ್ತೆ ಅಂತ. ಅಭಿ ತೋಡೆ ಹಿ ಬಾಬಾ ಬತಾಯಂಗೆ. ಈಗಲೇ ಎಲ್ಲಾನು ಕೂಡ ಬಾಬು ಅವ್ರಿಗೆ ತಿಳಿಸ್ಬಿಡ್ತೀರಾ. ವ ಫಿರ್ ಆರ್ಟಿಫಿಷಿಯಲ್ ನಾಟಕ ಹೋ ಜಾಯ್. ಎಲ್ಲಾನು ಕೂಡ ಮುಂಚೆನೆ ತಿಳಿಸ್ಬಿಟ್ರೆ ಅದಂತೂ ಆರ್ಟಿಫಿಷಿಯಲ್ ನಾಟಕ ಆಗೋಗ್ಬಿಡುತ್ತೆ ಅಂತಾರೆ ಬಾಬು ಅವರು. ಇಸ್ಲಿಯೇ ಬತಾತೆ ಕುಚ್ ಬಿ ನಹಿ. ಅದಕ್ಕಾಗಿ ಏನು ಕೂಡ ಈಗಲೇ ಬಾಬು ಅವರು ಹೇಳೋದಿಲ್ಲ. ಡ್ರಾಮಾ ಮೇ ಬತಾನೆ ಕಿ ನೂಂದ್ ನಹಿ. ಬಾಬು ಅವ್ರು ಹೇಳ್ತಾರೆ, ನಾಟಕದಲ್ಲಿ ಮುಂಚೆನೆ ಎಲ್ಲಾನು ಕೂಡ ನಿಮಗೆ ತಿಳಿಸುವಂಥದ್ದು ನೋಂದಣೆ ಆಗಿಲ್ಲ. ಬಾಬಾ ಕೇತೆ ಹೇ ಮೇ ಬಿ ಪಾಟದಾರಿ ಹೂಂ. ಅದಕ್ಕೆ ಬಾಬು ಅವ್ರು ಹೇಳ್ತಾರೆ, ನಾನು ಕೂಡ ನಿಮ್ಮಂಗೆನೆ ಪಾತ್ರಧಾರಿ. ಆಗೆ ಕಿ ಬಾತೆ ಪೆಹಲೆ ಸೆ ಹಿ ಜಾನ್ತಾ ಹೋತಾ ತೋ ಬಹುತ್ ಕುಚ್ ಬತ್ಲಾತಾ. ಮುಂಚೆ ನಡೆಯುವಂತಹ ಮಾತುಗಳು ಮುಂಚೆನೆ ಗೊತ್ತಾಗೋಗ್ಬಿಟ್ರೆ ನಾನು ಕೂಡ ನಿಮ್ಗೆಲ್ಲಾನು ಹೇಳ್ಬಿಡ್ತಾ ಇದ್ದೆ ಅಂತ ಬ್ರಹ್ಮ ಬಾಬಾ ಅವ್ರು ಹೇಳ್ತಾ ಇದ್ದಾರೆ. ಬಾಬಾ ಅಂತರ್ಯಾಮಿ ಹೋತಾ ತೋ ಪೆಹಲೆ ಸೆ ಬತಾತಾ. ಏನಾದ್ರು ಶಿವಬಾಬು ಅವರು ಅಂತರ್ಯಾಮಿ ಆಗಿದ್ರು ಅಂತಂದ್ರೆ ನಿಮ್ಮ ಮನ್ಸಲ್ಲಿ ಏನೇನಾಗ್ತದೆ ಏನೇನು ಅಂತೆಲ್ಲ ಮುಂಚೆನೆ ಹೇಳ್ಬಿಡ್ತಾ ಇದ್ರು. ಬಾಪ್ ಕೇತೆ ಹೇ ನಹಿ, ಡ್ರಾಮಾ ಮೇ ಜೋ ಹೋತಾ ಹೇ ಉನ್ಕೋ ಸಾಕ್ಷಿ ಹೋಕರ್ ದೇಖ್ತೆ ಚಲೋ ಅವ್ರ ಸಾಥ್ ಸಾಥ್ ಯಾದ್ ಕಿ ಯಾತ್ರಾ ಮೇ ಮಸ್ತ್ ರಹೋ. ಅದಕ್ಕೆ ಶಿವಬಾಬು ಹೇಳ್ತಾರೆ, ಇಲ್ಲ, ವಿಶ್ವ ನಾಟಕದಲ್ಲಿ ಇದೆಲ್ಲನೂ ಕೂಡ ಇಲ್ಲ. ಅದಕ್ಕಾಗಿ ಈ ನಾಟಕವನ್ನ ತಾವು ಸಾಕ್ಷಿಯಾಗಿದ್ದು ನೋಡಿ ನೆನಪಿನಲ್ಲಿದ್ದು ನೆನಪಿನ ಯಾತ್ರೆಯಲ್ಲಿ ಮಸ್ತರಾಗಿ ಮುಳುಗಿರಿ. ಇಸ್ಮೇ ಹಿ ಫೇಲ್ ಹೋತೆ ಹೇ. ಆದರೆ ನೆನಪಿನ ಯಾತ್ರೆಯಲ್ಲಿ ಮುಳುಗಿರೋದಿದೆಯಲ್ಲ ಇದರಲ್ಲೇ ನಾವು ಫೇಲ್ ಆಗೋಗ್ಬಿಡ್ತೀವಿ. ಜ್ಞಾನ್ ಕಭಿ ಕಮ್ ಜಾಸ್ತಿ ನಹಿ ಹೋತಾ. ಜ್ಞಾನ ಎಂದಿಗೂ ಕೂಡ ಕಡಿಮೆ ಜಾಸ್ತಿ ಅನ್ನೋದು ಆಗೋದಿಲ್ಲ. ಯಾತ್ಕಿ ಯಾತ್ರಾ ಹಿ
ಕಭಿ ಕಮ್ ಕಭಿ ಜಾಸ್ತಿ ಹೋತಿ ಹೈ. ನೆನಪಿನ ಯಾತ್ರೆನೇ ಕೆಲವೊಂದ್ಸತಿ ಕಡಿಮೆ ಕೆಲವೊಂದ್ಸತಿ ಜಾಸ್ತಿ ಅನ್ನೋದು ಆಗುತ್ತೆ. ಜ್ಞಾನದಲ್ಲಿ ಕಡಿಮೆ ಜಾಸ್ತಿ ಅನ್ನೋದು ಇರೋದಿಲ್ಲ. ಕಡಿಮೆ ಒಂದ್ಸತಿ ಕಡಿಮೆ ಆಗುತ್ತೆ ಜ್ಞಾನ, ಇನ್ನೊಂದ್ಸತಿ ಜಾಸ್ತಿ ಆಗುತ್ತೆ ಜ್ಞಾನ, ಹಾಗಾಗೋದಿಲ್ಲ. ಏರ್ಪೇರ್ ಆಗೋದು ಏನಿದ್ರು ಕೂಡ ನೆನಪಿನ ಯಾತ್ರೆಯಲ್ಲಿ. ಜ್ಞಾನ್ ತೋ ಜೋ ಮಿಲಾ ಹೇ ಸೋ ಹೇ ಹಿ. ಜ್ಞಾನ ಅಂತೂ ನಮ್ಗೇನು ಸಿಕ್ಕಿದೆ ಅದಂತೂ ಇದ್ದೇ ಇದೆ. ಯಾದ್ ಕಿ ಯಾತ್ರಾ ಮೇ ಕಭಿ ಉಮಂಗ್ रहता है ಕಭಿ ಡೀಲಾ. ಆದರೆ ನೆನಪಿನ ಯಾತ್ರೆಯಲ್ಲಿ ಕೆಲವೊಂದ್ಸತಿ ಒಲವು ಉಕ್ಕಿ ಬರುತ್ತೆ, ಇನ್ನೊಂದ್ಸತಿ ತಣ್ಣಗಾಗಿ ಹೋಗ್ಬಿಟ್ಟಿರ್ತೀವಿ. ನೀಚೆ ಉಪರ್ ಯಾತ್ರಾ ಹೋತಿ ಹೈ. ಈ ನೆನಪಿನ ಯಾತ್ರೆಯಲ್ಲಿ ಏನಾಗುತ್ತೆ, ಕೆಲವೊಂದ್ಸತಿ ಚೆನ್ನಾಗಿರುತ್ತೆ, ಕೆಲವೊಂದ್ಸತಿ ಇರೋದಿಲ್ಲ. ಉಬ್ಬೋದು ಕಡಿಮೆ ಆಗೋದು ಎಲ್ಲನೂ ಕೂಡ ಆಗ್ತಾ ಇರುತ್ತೆ, ಏರಿಳಿತ. ಜ್ಞಾನ ಮೇ ತುಮ್ ಸೀಡಿ ನಹಿ ಚढ़ते. ಆದರೆ ಜ್ಞಾನದಲ್ಲಿ ನಾವು ಏಣಿಯನ್ನು ಹತ್ತೋದಿಲ್ಲ. ಜ್ಞಾನಕ್ಕೂ ಯಾತ್ರಾ ನಹಿ ಕಹಾ ಜಾತ. ಜ್ಞಾನಕ್ಕೆ ಯಾತ್ರೆ ಅಂತಲೂ ಕೂಡ ಹೇಳೋದಿಲ್ಲ. ಯಾತ್ರಾ ಹೇ ಯಾದ್ ಕಿ. ಯಾತ್ರೆ ಅಂತ ಹೇಳೋದೇನೆ ನೆನಪಿಗೆ. ಬಾಪ್ ಕೇತೆ ಹೇ ಯಾದ್ ಮೇ रहने से तुम ಸೇಫ್ಟಿ ಮೇ रहेंगे. ತಾವು ನೆನಪಿನಲ್ಲಿದ್ದಷ್ಟು ತಾವು ಸುರಕ್ಷಿತರಾಗಿರ್ತೀರ. ದೇಹ ಅಭಿಮಾನ ಮೇ ಆನೆ ಸೆ ತುಮ್ ಬಹುತ್ ಧೋಖಾ ಖಾತೆ ಹೋ. ದೇಹದ ಅಭಿಮಾನ ಬಂದಿದ ತಕ್ಷಣ ತಾವು ಬಹಳಷ್ಟು ಮೋಸ ಹೋಗ್ತೀರಾ. ವಿಕರ್ಮ್ ಕರ್ದೇತೆ ಹೋ. ಬಾಬು ಅವ್ರು ಹೇಳ್ತಾರೆ, ದೇಹದ ಅಭಿಮಾನದಲ್ಲಿ ಬರ್ತೀರಾ ಅಂತಂದರೆ ಮೋಸ ಹೋಗ್ತೀರಾ. ಹೇಗೆ ಮೋಸ ಹೋಗ್ತೀವಿ? ವಿಕರ್ಮವನ್ನು ಮಾಡೋದ್ರಿಂದ. ಕಾಮ ಮಹಾಶತ್ರು ಹೇ ಉನ್ಮೇ ಫೇಲ್ ಹೋ ಪಡ್ತೆ ಹೇ. ಬಾಬು ಅವ್ರು ಹೇಳ್ತಾರೆ, ಈ ಕಾಮ ಮಹಾಶತ್ರು ಆಗಿದೆ, ಇದರಲ್ಲಿ ತಾವು ಉತ್ತೀರ್ಣರಾಗೋದಿಲ್ಲ. ಆಮೇಲೆ ಕ್ರೋಧ ಆದಿ ಬಿ ಬಾಬಾ ಇತನಿ ಬಾತ್ ನಹಿ ಕರ್ತೆ. ಬಾಬೋರ್ ಹೇಳ್ತಾರೆ, ಕ್ರೋಧದ ಬಗ್ಗೆ ಬಾಬೋರ್ ಇಷ್ಟೊಂದು ಹೇಳೋದಿಲ್ಲ. ಜ್ಞಾನ ಸೆ ಯಾ ತೋ ಹೇ ಸೆಕೆಂಡ್ ಮೇ ಜೀವನ್ ಮುಕ್ತಿ, ಯಾ ತೋ ಫಿರ್ कहते हैं ಸಾಗರ್ ಸೆ ಸ್ಯಾಹಿ ಬನಾವೋ ತೋ ಬಿ ಪೂರಾ ನಹಿ ಹೋ. ಬಾಬೋರ್ ಹೇಳ್ತಾ ಇದ್ದಾರೆ ನೋಡಿ, ಜ್ಞಾನಕ್ಕೆ ಹೇಳ್ತಾರೆ ಒಂದು ಕ್ಷಣದಲ್ಲಿ ತಾವು ಜೀವನ್ ಮುಕ್ತಿಯನ್ನು ಪಡಿಬೋದು ಅಂತ. ಜ್ಞಾನವನ್ನು ತಿಳ್ಕೊಂಡಿದ ತಕ್ಷಣ ಒಂದು ಕ್ಷಣದಲ್ಲಿ ಜೀವನ್ ಮುಕ್ತಿಯನ್ನು ಪಡಿಬೋದು ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಕಡೆ ಏನಂತ ಹೇಳ್ತಾರೆ, ಜ್ಞಾನ ಅಂತೂ ಇಷ್ಟೊಂದು ವಿಶಾಲವಾಗಿದೆ, ಸಾಗರವನ್ನು ತಾವು ಸ್ಯಾಹಿಯನ್ನಾಗಿ ಎಷ್ಟು ಬರೆದ್ರೂ ಕೂಡ ಅದು ಇಂಕನ್ನಾಗಿ ಮಾಡ್ಕೊಂಡು ಎಷ್ಟು ಬರೆದ್ರೂ ಕೂಡ ಅದು ಮುಗಿಯೋದೇ ಇಲ್ಲ. ಯಾತೋ ಸಿರ್ಫ್ ಕೇತೆ ಹೇ ಅಲಫ್ ಕೋ ಯಾದ್ ಕರೋ. ಇಲ್ಲ ಅಂತಂದರೆ ಒಂದೇ ಮಾತನ್ನು ಹೇಳ್ತಾರೆ, ತಂದೆಯನ್ನು ನೆನಪು ಮಾಡಿ ಅಂತ. ಯಾದ್ ಕರ್ನಾ ಕಿಸ್ಕೋ ಕಹಾ ಜಾತಾ ಹೇ ಯೇ ತೋಡೆ ಈ ಜಾನ್ತೆ ಹೇ. ನೆನಪು ಅಂತ ಯಾವುದಕ್ಕೆ ಹೇಳಲಾಗುತ್ತೆ, ಇದೇನಾದ್ರು ನಿಮ್ಗೆ ಗೊತ್ತಿದೆಯಾ ಸರಿಯಾಗಿ? ಅಂದರೆ ನೆನಪು ಅಂತಂದ್ರೇ ಶಿವಬಾಬು ಅವ್ರ ನೆನಪು, ಬೇರೆ ಯಾವುದೇ ದೇಹದಾರಿಗಳ ನೆನಪಿಗೆ ನೆನಪು ಅಂತ ಹೇಳೋದಿಲ್ಲ. ಕೇತೆ ಹೇ ಕಲ್ಯುಗ್ ಸೇ ಹಮ್ಕೋ ಸತ್ಯುಗ್ ಮೇ ಲೇ ಚಲೋ. ಹೇಳ್ತೀವಂತೆ ಬಾಬಾ, ನಮ್ಮನ್ನು ಈ ಕಲ್ಯುಗದಿಂದ ಸತ್ಯುಗಕ್ಕೆ ಕಳ್ಕೊಂಡೋಗಿ. ಪುರಾಣಿ ದುನಿಯಾ ಮೇ ಹೇ ದುಃಖ. ಹಳೆ ಪ್ರಪಂಚದಲ್ಲಿರೋದೇ ದುಃಖ. ದೇಖ್ತೆ ಹೋ ಬರ್ಸಾತ್ ಮೇ ಕಿತನೆ ಮಕಾನ್ ಗಿರ್ತೆ ಇರತ್ತೆ ಹೇ. ಗೊತ್ತಿದೆಯಲ್ವಾ, ಯಾವಾಗ ಬಹಳ ಜೋರಾಗಿ ಮಳೆ ಬರುತ್ತೆ ಅಂತಂದರೆ ಎಷ್ಟು ಕಟ್ಟಡಗಳೆಲ್ಲವೂ ಕೂಡ ಮುಳುಗೋಗುತ್ತೆ. ಕಿತನೆ ಡೂಬ್ ಜಾತೆ ಹೇ, ಎಷ್ಟೊಂದು ಮುಳುಗೋಗ್ಬಿಡುತ್ತೆ. ಬರ್ಸಾತ್ ಆದಿ ಯ ನ್ಯಾಚುರಲ್ ಕಲಾಮಿಟೀಸ್ ಬಿ ಹೋಗಿ. ಬಾಬು ಅವ್ರು ಹೇಳ್ತಾರೆ, ಬಹಳ ಜೋರಾಗಿ ಮಳೆ ಬರೋದು ಇದೆಲ್ಲವೂ ಕೂಡ ಪ್ರಕೃತಿ ವಿಕೋಪಗಳು ಕೂಡ ಆಗ್ತಾ ಇರುತ್ತೆ. ಸಬ್ ಅಚಾನಕ್ ಹೋತಾ ರಹೇಗ. ಇದೆಲ್ಲವೂ ಕೂಡ ಇದಕ್ಕಿದ್ದ ಹಾಗೆ ಆಕಸ್ಮಿಕವಾಗಿ ಆಗತ್ತೆ. ಕುಂಭಕರ್ಣ ಕಿ ನೀಂದ್ ಮೇ ಸೋಯೆ ಹುಯೆ ಹೇ. ಬಾಬು ಅವ್ರು ಹೇಳ್ತಾರೆ, ಎಲ್ಲರೂ ಕೂಡ ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿದ್ದೀರಾ. ವಿನಾಶ್ ಕೆ ಸಮಯ ಜಾಗೆಂಗೆ ಫಿರ್ ಕ್ಯಾ ಕರ್ ಸಕೆಂಗೆ. ಯಾವಾಗ ವಿನಾಶದ ಸಮಯದಲ್ಲಿ ತಾವೇನಾದ್ರು ಎಚ್ಚೆತ್ಕೊಂಡ್ರೆ ಏನು ಮಾಡೋಕ್ಕಾಗತ್ತೆ? ಮರ್ ಜಾಯಂಗೆ. ವಿನಾಶದ ಸಮಯದಲ್ಲಿ ಜ್ಞಾನವನ್ನು ಪಡ್ಕೊಂಡ್ವಿ ಅಂತಂದರೆ ಏನಾಗುತ್ತೆ? ಏನೂ ಮಾಡೋಕ್ಕಾಗಲ್ಲ, ಮತ್ತೆ ಸತ್ತೋಗ್ಬಿಡ್ತೀವಿ ವಿನಾಶದ ಸಮಯದಲ್ಲಿ. ಧರ್ತಿ ಬಿ ಜೋರ್ ಸೆ ಹಿಲಾತಿ ಹೇ. ಬಾಬು ಅವ್ರು ಹೇಳ್ತಾರೆ, ಭೂಕಂಪನೂ ಕೂಡ ಬಹಳ ಜೋರಾಗುತ್ತೆ. ತೂಫಾನ್ ಬರ್ಸಾತ್ ಆದಿ ಸಬ್ ಹೋತಾ ಹೇ. ಬಹಳ ಜೋರಾಗಿ ಬಿರುಗಾಳಿ, ಬಹಳ ಜೋರಾಗಿ ಮಳೆ ಎಲ್ಲವೂ ಕೂಡ ಆಗುತ್ತೆ. ಬಾಂಬ್ಸ್ ಬಿ ಫೆಂಗ್ತೆ ಹೇ. ಇನ್ನೊಂದು ಕಡೆ ಬಾಂಬ್ಸನ್ನು ಕೂಡ ಹಾಕ್ತಾ ಇರ್ತಾರೆ. ಪರಂತು ಯಹಾ ಎಡಿಷನ್ ಹೇ ಸಿವಿಲ್ ವಾರ್. ಇದೆಲ್ಲನೂ ಕೂಡ ಫಾರಿನ್ ಕಂಟ್ರೀಸಲ್ಲಿ ನಡೀತಾ ಇದ್ರೆ, ವಿದೇಶದಲ್ಲಿ ನಡೀತಾ ಇದ್ರೆ, ಭಾರತದಲ್ಲಿ ಏನಾಗುತ್ತೆ, ಇದೆಲ್ಲದರ ಜೊತೆಗೆ ಸಿವಿಲ್ ವಾರ್ ಆಗುತ್ತೆ. ಇಲ್ಲಿ ಜನರನ್ನೇ ಒಬ್ರಿಗಿನ್ನೊಬ್ರು ಜೋರಾಗಿ ಯುದ್ಧವನ್ನು ಮಾಡ್ತಾರೆ. ಪ್ರಜೆಗಳೇನೆ. ರಕ್ತ ಕಿ ನದಿಯಾ ಗಾಯಿ ಹುಯಿ ಹೇ. ಭಾರತದಲ್ಲಂತೂ ಅದೆಲ್ಲದರ ಜೊತೆಗೆ ರಕ್ತದ ನದಿನೇ ಹರಿಯುತ್ತೆ. ಯಹಾ ಮಾರಾಮಾರಿ ಹೋತಿ ಹೇ. ಇಲ್ಲಿ ಬಹಳ ಜೋರಾಗಿ ಯುದ್ಧ ನಡೆಯುತ್ತೆ. ಏಕ್ ದೋ ಪರ್ ಕೇಸ್ ಕರ್ತೆ ಇರತ್ತೆ ಹೇ. ಒಬ್ರು ಇನ್ನೊಬ್ರ ಮೇಲೆ ಕೇಸನ್ನು ಹಾಕ್ತಾನೆ ಇರ್ತಾರೆ. ಸೋ ಲಡೆಂಗೆ ಫಿರ್ ಜರೂರ್. ಬಾಬು ಅವ್ರು ಹೇಳ್ತಾರೆ, ಅವಶ್ಯಕವಾಗಿ ಯುದ್ಧ ಅಂತೂ ಜಗಳ ಅಂತೂ ಆಡ್ತಾರೆ. ಸಬ್ ಹೇ ನಿಧನ್ಕೆ. ಎಲ್ಲರೂ ಕೂಡ ಅನಾಥರಾಗೋಗ್ಬಿಟ್ಟಿದ್ದಾರೆ. ತುಮ್ ಹೋ ದನಿಕೆ. ತಾವೆಲ್ಲರೂ ಕೂಡ ಆ ಪರಮಾತ್ಮನ ದಣಿ. ಯಾರಿದ್ದಾರೆ? ಮಾಲೀಕನ ಮಕ್ಕಳು. ಕೋಯಿ ಲಡಾಯಿ ಆದಿ ತುಮ್ಕೋ
नहीं करनी है. ತಾವಂತೂ ಯಾವುದೇ ಜಗಳ ಕದನವನ್ನ ಮಾಡಬಾರ್ದಾಗಿದೆ. ಬ್ರಾಹ್ಮಣ್ ಬನ್ನೆ ಸೆ ತುಮ್ ದನಿ ಕೆ ಬನ್ ಗೈ. ತಾವು ಬ್ರಾಹ್ಮಣರಾಗಿದ ತಕ್ಷಣ ಆ ಮಾಲೀಕನ ಮಕ್ಕಳು ಆಗೋಗ್ಬಿಟ್ರಿ. ದನಿ ಬಾಪ್ ಕೋ ಯಾ ಪತಿ ಕೋ ಕೇತೆ ಹೈ. ಧನಿ ಆ ಮಾಲೀಕ ಅಂತಂದ್ರೆ ಒಂದು ತಂದೆಗೆ ಹೇಳ್ತಾರೆ, ಇನ್ನೊಂದು ಪತಿಗೆ ಮಾಲೀಕ ಅಂತ ಹೇಳ್ತಾರೆ. ಶಿವಬಾಬಾ ತೋ ಪತಿಯೋಂಕ ಪತಿ ಹೈ. ಶಿವಬಾಬೋರಂತೂ ಪತಿಯರ ಪತಿ ಆಗಿದ್ದಾರೆ. ಸಗಾಯಿ ಹೋ ಜಾತಿ ಹೈ ತೋ ಫಿರ್ ಕೇತೆ ಹೈ ಹಮ್ ಏಸೆ ಪತಿ ಕೆ ಸಾಥ್ ಕಬ್ ಮಿಲೆಂಗೆ. ಯಾವಾಗ ನಿಶ್ಚಿತಾರ್ಥ ಆಗೋಗ್ಬಿಡುತ್ತಲ್ಲ ಅವಾಗ ಕಾಯ್ತಾ ಇರ್ತಾರೆ, ಯಾವಾಗ ನಾನು ಹೋಗಿ ನನ್ನ ಪತಿಯನ್ನ ಮಿಲನ ಮಾಡ್ತೀನಿ ಅಂತ. ಆತ್ಮಯೇ ಕೇತಿ ಹೇ ಶಿವಬಾಬಾ ಹಮಾರಿ ತೋ ಅಪ್ಸೆ ಸಗಾಯಿ ಹೋ ಗೈ. ಇಲ್ಲಂತೂ ನಾವು ಆತ್ಮಗಳು ಹೇಳ್ತೀವಿ, ಬಾಬಾ ನಮ್ದಂತೂ ನಿಮ್ಮ ಜೊತೆ ನಿಶ್ಚಿತಾರ್ಥ ಆಗೋಗಿದೆ. ಆಪ್ಸೆ ಹಮ್ ಮಿಲೆ ಕೇಸೆ. ಈಗ ನಾವು ನಿಮ್ಮ ಹತ್ರ ಹೇಗೆ ಮಿಲನ ಮಾಡೋದು? ಕೋಯಿ ತೋ ಸಚ್ ಲಿಖ್ತೆ ಹೇ ಕೋಯಿ ತೋ ಬಹುತ್ ಚಿಪಾತೆ ಹೇ. ಕೆಲವರಂತೂ ಸತ್ಯವಾಗಿ ಬರೀತಾರೆ ಏನು ನಡೆಯುತ್ತೆ ಮನಸ್ಸಿನಲ್ಲಿ. ಕೆಲವರಂತೂ ಬಾಬೋರಿಂದ ಎಲ್ಲವನ್ನು ಕೂಡ ಬಚ್ಚಿಡ್ತಾರೆ. ಸಚ್ಚಾಯಿ ಸೆ ಲಿಖ್ತೆ ನಹಿ ಕಿ ಬಾಬಾ ಹಮ್ಸೆ ಯಬ್ಬೂಲ್ ಹೋ ಗೈ. ಬಾಬೋರ್ ಹೇಳ್ತಾರೆ, ಸತ್ಯವಾಗಿ ಯಾವುದು ಮಕ್ಕಳು ಬರೆಯೋದೇ ಇಲ್ಲ, ಬಾಬಾ ನನ್ನಿಂದ ಇಂತಹ ತಪ್ಪಾಯ್ತು ಕ್ಷಮಿಸು ಅಂತ. ಅಗರ್ ಕೋಯಿ ವಿಕಾರ ಮೇ ಗಿರಾ ತೋ ಬುದ್ಧಿ ಮೇ ಧಾರಣಾ ನಹಿ ಹೋ ಸಕ್ತಿ. ಬಾಬೋರ್ ಸ್ಪಷ್ಟ ಮಾಡ್ಬಿಡ್ತಾ ಇದ್ದಾರೆ, ಏನಾರು ಈ ಕಾಮ ವಿಕಾರದಲ್ಲಿ ಬಿದ್ರಿ ಅಂತಂದ್ರೆ ಈ ಬುದ್ಧಿಯಲ್ಲಿ ಈ ಜ್ಞಾನ ಅನ್ನೋದು ಗ್ರಹಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಕೇತೆ ಹೇ ತುಮ್ ಏಸಿ ಖಡಿ ಬೂಲ್ ಕರೆಂಗೆ ತೋ ಚಕ್ನಾಚೂರ್ ಹೋ ಜಾಯಂಗೆ. ಬಾಬೋರ್ ಹೇಳ್ತಾರೆ, ನಾವು ಇಂತಹ ಕಠಿಣವಾದಂತಹ ತಪ್ಪನ್ನ ಮಾಡಿದ್ರಿ ಅಂತಂದ್ರೆ ಚೂರ್ ಆಗೋಗ್ಬಿಡ್ತೀರಾ. ತುಮ್ಕೋ ಹಮ್ ಗೋರಾ ಬನಾನೆ ಕೆ ಲಿಯೆ ಆಹೆ ಹೇ. ಬಾಬೋರ್ ಹೇಳ್ತಾರೆ, ನಾನಂತೂ ನಿಮ್ಮನ್ನ ಬಹಳ ಸುಂದರರನ್ನಾಗಿ ಮಾಡ್ಲಿಕ್ಕೆ ಬಂದಿದ್ದೀನಿ. ಫಿರ್ ತುಮ್ ಕಾಲಾಮು ಕೇಸೆ ಕರ್ತೆ ಹೋ. ನಾನು ನಿಮ್ಮನ್ನ ಸುಂದರರನ್ನಾಗಿ ಮಾಡ್ಲಿಕ್ಕೆ ಬಂದಿದ್ದೀನಿ, ನೀವು ನೋಡಿದ್ರೆ ಹೋಗಿ ಕಪ್ಪು ಮುಖ ಮಾಡ್ಕೊಂಡು ಕುರೂಪಿಗಳಾಗಿದ್ದೀರಾ. ಬಲ್ ಸ್ವರ್ಗ ಮೇ ಆಯಂಗೆ ಪಾಯಿ ಪೈಸೆ ಕ ಪದ್ ಪಾಯಂಗೆ. ಸ್ವರ್ಗದಲ್ಲಿ ಬರ್ತೀರಾ, ಆದರೆ ಬಹಳ ಕಡಿಮೆ ಪದವಿಯನ್ನ ಪಡ್ಕೊಳ್ತೀರಾ. ರಾಜಧಾನಿ ಸ್ಥಾಪನ್ ಹೋ ರಹಿ ಹೈ. ಬಾಬೋರ್ ಹೇಳ್ತಾರೆ, ರಾಜಧಾನಿ ಅನ್ನೋದು ಸ್ಥಾಪನೆ ಆಗ್ತಾ ಇದೆ. ಕೊಯ್ ತೋ ಹಾರ್ ಕಾಕರ್ ಜನ್ಮಾಂತರ ಪದಭ್ರಷ್ಟ ಹೋ ಜಾತೆ ಹೈ. ಕೆಲವರಂತೂ ಈ ಕಾಮ ವಿಕಾರಕ್ಕೆ ಬಿದ್ದು ಸೋತೋಗಿ ಜನ್ಮಾಂತರಕ್ಕಾಗಿ ತಮ್ಮ ಪದವಿಯನ್ನೇ ಕಳ್ಕೊಂಡ್ಬಿಡ್ತಾರೆ. ಕಹೆಂಗೆ ಬಾಪ್ ಸೆ ತುಮ್ ಯಹ ಪದ್ ಪಾನೆ ಆಯೆ ಹೋ, ಬಾಪ್ ಇತನಾ ಊಂಚ್ ಬನೆ ಹಮ್ ಬಚ್ಚೆ ಫಿರ್ ಪ್ರಜಾ ತೋಡೆ ಹಿ ಬನೆಂಗೆ. ಹೇಳ್ತಾರೆ, ಬಾಬಾ ನಾವಂತೂ ನಿಮ್ಮ ಹತ್ರ ಬಂದಿದ್ದೀವಿ ಬಹಳ ಶ್ರೇಷ್ಠ ಪದವಿಯನ್ನ ಪಡೀಲಿಕ್ಕೆ. ಮತ್ತೆ ನಾವೇನಕ್ಕೆ ಪ್ರಜೆಗಳಾಗಿರುವಂತಹ ಪದವಿಯನ್ನ ಪಡಿಬೇಕು? ಬಾಪ್ ಗದ್ದಿ ಪರ್ ಹೋ और बच्चे दासी बने कितनी लज्जे की बात है. ನೋಡಿ, ಬಾಬು ನೋಡಿದ್ರೆ ಅಷ್ಟು ಶ್ರೇಷ್ಠರು, ಅಷ್ಟು ಉನ್ನತರು ಸಿಂಹಾಸನದ ಮೇಲೆ ಕೂತಿದ್ದಾರೆ. ಮಕ್ಕಳು ನೋಡಿದ್ರೆ ಹೋಗಿ ದಾಸಿಯರಾದ್ರೆ ಎಷ್ಟು ನಾಚಿಕೆಯ ಮಾತಲ್ವಾ ಇದು. ಪಿಛಾಡಿ ಮೇ ತುಮ್ಕೋ ಸಬ್ ಸಾಕ್ಷಾತ್ಕಾರ ಹೋಂಗೆ. ಬಾಬೋರ್ ಹೇಳ್ತಾರೆ, ಕೊನೆಯಲ್ಲಿ ಇದೆಲ್ಲವೂ ಕೂಡ ಸಾಕ್ಷಾತ್ಕಾರ ಆಗುತ್ತೆ. ಫಿರ್ ಬಹುತ್ ಪಚ್ತಾಯಂಗೆ, ಅಂದರೆ ನಾವೇನೆಲ್ಲ ತಪ್ಪು ಮಾಡಿದ್ದೀವಿ ಅದೆಲ್ಲವೂ ಕೂಡ ಸಾಕ್ಷಾತ್ಕಾರ ಆಗುತ್ತೆ. ಆಗ ನಂತರ ಬಹಳ ಪಶ್ಚಾತ್ತಾಪ ಪಡಬೇಕಾಗತ್ತೆ. ನಾಹೇಕ್ ಐಸಾ ಕಿಯಾ, ನಾನು ಯಾಕೆ ಹೀಗೆ ಮಾಡಿದೆ ಅಂತ ಅನ್ಸುತ್ತಂತೆ. ಸನ್ಯಾಸಿ ಬಿ ಬ್ರಹ್ಮಚಾರ್ಯ ಮೇ ರಹತೆ ಹೈ. ಸನ್ಯಾಸಿಗಳು ಕೂಡ ಬ್ರಹ್ಮಚರ್ಯದಲ್ಲಿರ್ತಾರೆ. ತೋ ವಿಕಾರಿ ಸಬ್ ಉನ್ಕೋ ಮಾತಾ ಟೆಕ್ತೆ ಹೈ. ಆಗ ಎಲ್ಲ ವಿಕಾರಿಗಳು ಹೋಗ್ಬಿಟ್ಟು ಆ ಸನ್ಯಾಸಿಗಳ ಹತ್ರ ಹೋಗಿ ತಲೆ ಬಾಗಿಸ್ತಾರೆ. ಪವಿತ್ರತಾ ಕಾ ಮಾನ್ ಹೈ. ಪವಿತ್ರತೆಗೇನೆ ಇರೋದು ಗೌರವ. किसकी तकदीर में नहीं है तो बाप आकर पढ़ाते फिर गफलत करते रहते हैं. ಯಾರ ಅದೃಷ್ಟದಲ್ಲಿ ಇಲ್ಲ ಅಂತಂದ್ರೆ ತಂದೆ ಹತ್ರ ಬಂದು ಓದ್ತಾರೆ, ಮತ್ತೆ ಅದೇ ತಪ್ಪುಗಳನ್ನೇ ಮಾಡ್ತಾ ಇರ್ತಾರೆ. ಅದೃಷ್ಟದಲ್ಲಿ ಇಲ್ಲ ಅಂದ್ರೆ ಯಾದ್ ಹಿ ನಹಿ ಕರ್ತೆ, ನೆನಪೇ ಮಾಡೋದಿಲ್ಲ. ಬಹುತ್ ವಿಕರ್ಮ ಬನ್ ಜಾತೆ ಹೈ, ಬಹಳಷ್ಟು ವಿಕರ್ಮ ಅನ್ನೋದು ಮಾಡ್ತಾರೆ. ತುಮ್ ಬಚ್ಚೋಂ ಪರ್ ಅಬ್ ಹೇ ಬೃಹಸ್ಪತಿ ಕಿ ದಶಾ. ತಾವು ಮಕ್ಕಳ ಮೇಲೆ ಈಗ ಇರೋದು ಬೃಹಸ್ಪತಿಯ ದಶೆ. ಇಸಸೆ ಊಂಚ್ ದಶಾ ಔರ್ ಕೋಯಿ ಹೋತಿ ನಹಿ. ಇದಕ್ಕಿಂತ ಶ್ರೇಷ್ಠವಾದಂತಹ ದಶೆ ಬೇರೆ ಯಾವುದು ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ದಶಾಯೇ ಚಕ್ಕರ್ ಲಗಾತಿ रहती है तुम बच्चों पर. ಬಾಬೋರ್ ಹೇಳ್ತಾರೆ, ಈ ದಶೆಗಳೆಲ್ಲವೂ ಕೂಡ ಸುತ್ತಾನೇ ಇರುತ್ತೆ ನಮ್ಮ ಮಕ್ಕಳ ಮೇಲೆ. ಅಂದರೆ ನಾವು ಹೆಂಗೆ ಪುರುಷಾರ್ಥ ಮಾಡ್ತೀವಿ ಹಂಗಂಗೆ ನಮ್ಮ ದಶೆಗಳು ಚೇಂಜ್ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. अच्छा, मीठे मीठे सिकलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को गुड मॉर्निंग और नमस्ते नमस्ते नमस्ते. धारणೆಗಾಗಿ ಮುಖ್ಯ ಸಾರ. ಮೊದಲನೇದಾಗಿದೆ, इस ड्रामा की हर सीन को साक्षी होकर देखना है.
ಈ ನಾಟಕದ ಪ್ರತಿಯೊಂದು ದೃಶ್ಯವನ್ನ ಸಾಕ್ಷಿಯಾಗಿದ್ದು ನೋಡಬೇಕು. ಏಕ್ ಬಾಪ್ ಕಿ ಯಾದ್ ಮೇ ಮಸ್ತ್ ರಹನಾ ಹೈ. ಒಬ್ಬ ತಂದೆಯ ನೆನಪಿನಲ್ಲಿ ಮುಳುಗಿರಬೇಕು. ಯಾದ್ ಕಿ ಯಾತ್ರಾ ಮೇ ಕಭಿ ಉಮಂಗ್ ಕಮ್ ನಾ ಹೋ. ನೆನಪಿನ ಯಾತ್ರೆಯಲ್ಲಿ ಎಂದಿಗೂ ಕೂಡ ಒಲವು ಕಡಿಮೆ ಆಗಬಾರ್ದು. ಈ ನಾಟಕದ ಪ್ರತಿಯೊಂದು ದೃಶ್ಯವನ್ನ ಸಾಕ್ಷಿಯಾಗಿದ್ದು ನೋಡಬೇಕು. ನೆನಪಿನಲ್ಲಿ ಮುಳುಗಿರಬೇಕಾಗಿದೆ. ನೆನಪಿನ ಯಾತ್ರೆಯಲ್ಲಿ ಎಂದಿಗೂ ಕೂಡ ಒಲವು ಅಥವಾ ಉತ್ಸಾಹ ಅನ್ನೋದು ಕಡಿಮೆ ಆಗಬಾರ್ದು. ಎರಡನೇದು, ಪಢಾಯಿ ಮೇ ಕಭಿ ಗಫ್ಲತ್ ನಹಿ ಕರ್ನಾ ಹೈ. ವಿದ್ಯಾಭ್ಯಾಸದಲ್ಲಿ ಎಂದಿಗೂ ಕೂಡ ಹುಡುಗಾಟಿಕೆಯನ್ನ ಮಾಡಬಾರ್ದು. ಅಪ್ನಿ ಊಂಚ್ ತಕ್ದೀರ್ ಬನಾನೆ ಕೆ ಲಿಯೆ ಪವಿತ್ರ ಜರೂರ್ ಬನ್ನಾ ಹೈ. ನಮ್ಮ ಶ್ರೇಷ್ಠವಾದಂತಹ ಅದೃಷ್ಟವನ್ನ ಬೆಳಗಿಸ್ಕೊಳ್ಳಿಕ್ಕಾಗಿ ಪವಿತ್ರರಾಗಬೇಕು. ಹಾರ್ ಕಾಕರ್ ಜನ್ಮ ಜನ್ಮಾಂತರ ಕೆ ಲಿಯೆ ಪದಭ್ರಷ್ಟ ನಹಿ ಕರ್ನಾ ಹೈ. ಸೋಲನ್ನೊಪ್ಪಿ ಜನ್ಮ ಜನ್ಮಾಂತರಕ್ಕೆ ನಾವು ಪದವಿಯನ್ನ ಕಳ್ಕೊಳ್ಬಾರ್ದು. ವಿದ್ಯಾಭ್ಯಾಸದಲ್ಲಿ ಎಂದಿಗೂ ಕೂಡ ಹುಡುಗಾಟಿಕೆಯನ್ನ ಮಾಡಬಾರ್ದು. ನಮ್ಮ ಶ್ರೇಷ್ಠ ಪದವಿಯನ್ನ ಪಡಲಿಕ್ಕಾಗಿ ಪವಿತ್ರರು ಅವಶ್ಯಕವಾಗಿ ಆಗಬೇಕಾಗಿದೆ. ಸೋಲನ್ನೊಪ್ಪಿ ಜನ್ಮ ಜನ್ಮಾಂತರಕ್ಕೆ ನಮ್ಮ ಪದವಿಯನ್ನ ಭ್ರಷ್ಟ ಮಾಡ್ಕೊಳ್ಬಾರ್ದು. ವರದಾನ. मन मनाभव के महामंत्र द्वारा सर्व दुखों से पार रहने वाले सदा सुख स्वरूप भव. ಮನ್ ಮನಾಭವದ ಮಹಾಮಂತ್ರದ ಮೂಲಕ ಸರ್ವ ದುಃಖಗಳಿಂದ ದೂರರಾಗುವಂಥವರೇ ಸುಖ ಸ್ವರೂಪಿಗಳು. ಮನ್ ಮನಾಭವದ ಮಹಾಮಂತ್ರದ ಮೂಲಕ ಸರ್ವ ದುಃಖಗಳಿಂದ ಪಾರಾಗುವಂಥವರೇ ಸದಾ ಸುಖ ಸ್ವರೂಪಿಗಳು. जब किसी भी प्रकार का दुख आए तो मंत्र ले लो जिससे दुख भाग जाए. ಯಾವುದಾದ್ರೂ ದುಃಖ ಬಂತು ಅಂತಂದರೆ ತಕ್ಷಣ ಒಂದು ಮಂತ್ರವನ್ನು ಇಟ್ಕೊಂಬಿಡಿ. ಆ ಮಂತ್ರದಿಂದ ದುಃಖ ಅನ್ನೋದು ಹೊಟ್ಟೋಗ್ಬಿಡತ್ತೆ. ಸ್ವಪ್ನ ಮೇ ಬಿ ಜರಾ ಬಿ ದುಃಖ ಕ ಅನುಭವ ನಾ ಹೋ. ಸ್ವಪ್ನದಲ್ಲೂ ಕೂಡ ಸ್ವಲ್ಪವೂ ಕೂಡ ದುಃಖದ ಅನುಭವವನ್ನು ಮಾಡಬಾರ್ದು. ತನ್ ಬಿಮಾರ್ ಹೋ ಜಾಯ್, ದನ್ ನೀಚೆ ಊಪರ್ ಹೋ ಜಾಯ್, कुछ भी हो लेकिन दुख की लहर अंदर नहीं आनी चाहिए. ಬಾಬ್ದಾದವ್ರು ಹೇಳ್ತಾ ಇದ್ದಾರೆ ನೋಡಿ, ಕಾಯಿಲೆ ಬಂದ್ಬಿಡ್ಲಿ ಶರೀರಕ್ಕೆ, ಹಣ ಅನ್ನೋದು ಏರ್ಪೇರ್ ಆಗೋಗ್ಬಿಡ್ಲಿ, ಆದರೆ ಮಾತ್ರ ಒಂದು ಸ್ವಲ್ಪವೂ ಕೂಡ ದುಃಖದ ಅಲೆಗಳು ಅನ್ನೋದು ಬರಬಾರ್ದು. जैसे सागर में लहरें आती है और चली जाती है लेकिन उन्हें उन लहरों में लहराना आता है, वह उसमें सुख का अनुभव करते हैं. ಹೇಗೆ ಸಾಗರದಲ್ಲಿ ಅಲೆಗಳು ಬರ್ತಾ ಇರುತ್ತೆ, ಅಲೆಗಳು ಬಂದು ಹೋಗ್ತಾ ಇರುತ್ತೆ, ಆದರೆ ಯಾರು ಆ ಅಲೆಗಳಲ್ಲಿ ತೇಲಾಡ್ಲಿಕ್ಕೆ ಬರುತ್ತಲ್ಲ ಅವರು ಬಹಳ ಸುಖದ ಅನುಭವವನ್ನು ಮಾಡ್ತಾರೆ. ಲೆಹರ್ ಕೋ ಜಂಪ್ ದೇಕರ್ ಏಸೆ ಕ್ರಾಸ್ ಕರ್ತೆ ಹೈ. ಯಾವಾಗ ಅಲೆಗಳು ಬರುತ್ತಲ್ಲ ಅದಕ್ಕೆ ಅಲೆಗಳು ಬಂದಿದ ತಕ್ಷಣ ಅದೇ ಸಮಯಕ್ಕೆ ಜಿಗಿತಾರೆ. ಆಗ ಆ ಅಲೆಗಳನ್ನು ದಾಟ್ಬಿಡ್ತಾರೆ. ಜೈಸೆ ಕೇಲ್ ಕರ್ರೆ ಹೈ, ಅವ್ರಿಗಂತೂ ಅದು ಆಟವಾಗೋಗುತ್ತೆ. ತು ಸಾಗರ್ ಕೆ ಬಚ್ಚೆ ಸುಖ ಸ್ವರೂಪ್ ಹೋ ದುಃಖ ಕಿ ಲಹರ್ ಬಿ ನಾ ಆಯೆ. ಅಂತಂದರೆ ತಾವಂತೂ ಸಾಗರನ ಸುಖ ಸ್ವರೂಪಿ ಮಕ್ಕಳಾಗಿದ್ದೀರಾ ಅಂತಂದರೆ ದುಃಖದ ಅಲೆಗಳು ಕೂಡ ಬರಬಾರ್ದು. ಯಾವುದೇ ಪ್ರಕಾರದ ದುಃಖ ಬಂತು ಅಂತಂದರೆ ಯಾವುದಾದ್ರೂ ಒಂದು ಮಂತ್ರವನ್ನು ಇಟ್ಕೊಂಬಿಡಿ. ಸ್ವಪ್ನ ಮಾತ್ರದಲ್ಲೂ ಕೂಡ ದುಃಖದ ಅನುಭವ ಅನ್ನೋದು ಆಗಬಾರ್ದಾಗಿದೆ. ತನುಗೆ ಯಾವುದಾದ್ರೂ ಕಾಯಿಲೆ ಬಂದುಬಿಡಲಿ, ಹಣದ ವ್ಯತ್ಯಾಸ ಆಗ್ಬೋದು, ಏನಾದರೂ ಆಗೋಗ್ಲಿ, ಆದರೆ ದುಃಖದ ಅಲೆಗಳಂತೂ ಬರಬಾರ್ದಾಗಿದೆ. ಹೇಗೆ ಸಾಗರದ ಅಲೆಗಳು ಬರುತ್ತೆ ಮತ್ತು ಹೋಗುತ್ತವೆ, ಆದರೆ ಯಾರಿಗೆ ಸಾಗರದ ಅಲೆಗಳಲ್ಲಿ ತೇಲಾಡ್ಲಿಕ್ಕೆ ಬರುತ್ತೆ ಅವ್ರೇನು ಮಾಡ್ತಾರೆ, ಸಾಗರದ ಅಲೆ ಬಂದಾಗ ತಕ್ಷಣ ಆ ಸಮಯದಲ್ಲಿ ಜಿಗಿತಾರೆ. ಅದಂತೂ ಅವರು ಆಟದ ತರಹ ಅದನ್ನು ಅನುಭವ ಮಾಡ್ತಾರೆ. ಯಾಕೆಂದರೆ ಆ ಎಲೆ ಅಂತೂ ಮುಂದೆ ಹೊಟ್ಟೋಯ್ತು. ಹಾಗಾಗಿ ಇದು ಆಟದ ಥರ ಅನುಭವ ಮಾಡ್ತಾರೆ. ಅಂದರೆ ತಾವು ಸಾಗರನ ಮಕ್ಕಳು ಆಗಿದ್ದೀರಾ ಅಂತಂದರೆ ತಾವಂತೂ ಸುಖ ಸ್ವರೂಪಿಗಳಾಗಿದ್ದೀರಾ. ಅದಕ್ಕಾಗಿ ದುಃಖದ ಅಲೆಗಳು ನಮ್ಮ ಹತ್ರ ಬರಬಾರ್ದು. ಸ್ಲೋಗನ್. हर संकल्प में दृढ़ता की आवश्यकता को प्रैक्टिकल में लाओ तो प्रत्यक्षता हो जाएगी. ಪ್ರತಿಯೊಂದು ಸಂಕಲ್ಪವನ್ನು ದೃಢವಾಗಿ ಮಾಡಿಕೊಂಡಾಗ, ವಿಶೇಷತೆಗಳನ್ನು ಪ್ರಯೋಗದಲ್ಲಿ ತಂದಾಗ ಪ್ರತ್ಯಕ್ಷತೆ ಅನ್ನೋದು ಆಗತ್ತೆ. ಪ್ರತಿಯೊಂದು ಸಂಕಲ್ಪದಲ್ಲಿ ದೃಢತೆ ಇರಬೇಕು. ಈ ವಿಶೇಷತೆಯನ್ನು ಪ್ರಯೋಗ ಮಾಡಿದಾಗ ಪ್ರತ್ಯಕ್ಷತೆ ಅನ್ನೋದು ಆಗುತ್ತೆ. ಅಂದರೆ ಯಾವಾಗ ದೃಢ ಸಂಕಲ್ಪವನ್ನು ಮಾಡ್ತೀವಿ ಆಗ ಪ್ರತ್ಯಕ್ಷತೆ ಆಗುತ್ತೆ. ಆ ದೃಢ ಸಂಕಲ್ಪವನ್ನು ನಾವು ಪ್ರಯೋಗದಲ್ಲಿ ತರಬೇಕು, ಆಗ ಪ್ರತ್ಯಕ್ಷತೆ ಆಗತ್ತೆ. ಅಚ್ಚಾ. ಓಂ ಶಾಂತಿ.